ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬುಧವಾರದ ಸಾಯಂಕಾಲ ಪ್ರಾರ್ಥನೆಗೆ ಮತ್ತೊಂದು ಸತಿ ಸರ್ವಶಕ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಉಡುಪಿ ಮ್ಯಾಂಗ್ಳೂರ್ ಸಭೆ ಎಲ್ಲ ವಿಶ್ವಾಸಿಗಳನ್ನು ನಾನು ಸ್ವಾಗತಿಸುವನಾಗಿದ್ದೇನೆ. ಪ್ರೀತಿಯಾದ ದೇವರ ಮಕ್ಕಳೇ, ದಯವಿಟ್ಟು ವಾಕ್ಯವನ್ನು ಎಲ್ಲರೂ ಕೇಳಬೇಕೆಂಬುದಾಗಿ ನಾನು ಇಷ್ಟಪಡ್ತೇನೆ. ಯಾಕಂದರೆ ದೇವರ ವಾಕ್ಯವೇ ನಮ್ಮ ಜೀವಿತದ ಆಧಾರ. ಆದ್ದರಿಂದ ಯಾರು ಕೂಡ ಅಲಕ್ಷ್ಯ ಮಾಡದೆ ದಯವಿಟ್ಟು, ಒಂದು ವೇಳೆ 7:30 ಗಂಟೆಗೆ ನೀವು ಕೇಳಲಿಕ್ಕಾಗದಿದ್ದರೂ, ಕೆಲಸದಲ್ಲಿದ್ದರೂ, ಆದಿನಿಂದ ಬಂದಾದರೂ ನೀವು ಕೇಳಿ ಮತ್ತು ಲೈಕ್ ಮಾಡಿ ಅಥವಾ ಶೇರ್ ಮಾಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಒಳ್ಳೆ ಪರಲೋಕದ ತಂದೆ, ಮತ್ತೊಂದು ಸಾತಿ ಈ ದಿನ ನಿನ್ನ ಸ್ತುತಿಸಿ ನಿನ್ನನ್ನು ಆರಾಧಿಸಲಿಕ್ಕೆ ನಾವು ಸೇರಿ ಬರುವಂತೆ ನೀನು ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಈ ದಿನ ಸ್ವಾಮಿ, ಆರಾಧನೆಯು ಸಂದೇಶವು ಜನರಿಗೆ ಆಶೀರ್ವಾದಕರವಾಗಿರುವಂತೆ ಸಹಾಯ ಮಾಡು. ಹೊಸ ಜನರು ನಿನ್ನ ಸಂದೇಶವನ್ನು ಕೇಳುವಂತೆ ಸಹಾಯ ಮಾಡು. ಸುವಾರ್ತೆ ತಲುಪದವರಿಗೆಲ್ಲ ಸುವಾರ್ತೆ ತಲುಪಿಸಲ್ಪಡುವಂತೆ ಕೃಪೆಯನ್ನು ತೋರು. ನಿನಗೆ ಘನಮಾನ ಮಹಿಮೆಗಳು ಸಮರ್ಪಿಸ್ತೇವೆ. ಪ್ರಾರಂಭದಿಂದ ಅಂತ್ಯದವರೆಗೂ ನಿನ್ನ ಅಧಿಕಾರ ಆಧಿಪತ್ಯದಲ್ಲಿ ಇಟ್ಟುಕೊಂಡು ನಮ್ಮನ್ನು ನಡೆಸು. ನಿನಗೆ ಮಹಿಮೆ ತಗೋ. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್. ಮೊದಲನೇದಾಗಿ ನಾವೇನು ಸ್ತೋತ್ರ ಬಲಿ ಉತ್ತಮನೇ ಯೇಸಯ್ಯ, ಈ ದಿನದ ಆನಂದವೇ ಅಪ್ಪ ನಿನ್ನ ಪಾದದಲ್ಲಿ ಎಂಬ ಹಾಡನ್ನು ಅರ್ಥ ನಾವು ಕರ್ತನನ್ನು ಮಹಿಮೆ ಪಡಿಸೋಣ. ನಿನಗೆ ಸ್ತೋತ್ರಗಳು ನಮ್ಮ ತಂದೆ, ನಿಮಗೆ ಸ್ತೋತ್ರಗಳು. ಈ ದಿನದ ನಮ್ಮ ಆನಂದಕ್ಕೆ ಕಾರಣ ನೀನೇ ಸ್ವಾಮಿ. ನಿನಗೆ ಸ್ತೋತ್ರಗಳು. ಎಲ್ಲರೂ ಚಪ್ಪಾಳೆ ಹೊಡ್ತಾ ನಮ್ಮ ಸಂಗಡ ಸೇರಿ ಹಾಡನ್ನು ಹಾಡೋಣ. ಸ್ತೋತ್ರ ಬಲಿ ಉತ್ತಮನೇ ಯೇಸಯ್ಯ, ಈ ದಿನದ ಆನಂದವೇ ಅಪ್ಪ ನಿನ್ನ ಪಾದದಲ್ಲಿ. ಈ ದಿನದ ಆನಂದವೇ ಅಪ್ಪ ನಿನ್ನ ಪಾದದಲ್ಲಿ. ನಿನ್ನೆಯ ವೇದನೆಯು ಇಂದು ಮರೆಯಾಯಿತು. ನಿನ್ನೆಯ ವೇದನೆಯು ಇಂದು ಮರೆಯಾಯಿತು. ನೆಮ್ಮದಿ ನೆಲೆಸಿತಯ್ಯ, ಅದು ನಿರಂತರವಾಯಿತಯ್ಯ. ನೆಮ್ಮದಿ ನೆಲೆಸಿತಯ್ಯ, ಅದು ನಿರಂತರವಾಯಿತಯ್ಯ. ಕೋಟಿ ಕೋಟಿ ಸ್ತೋತ್ರ ರಾಜಾ, ಕೋಟಿ ಕೋಟಿ ಸ್ತೋತ್ರ ರಾಜಾ, ಕೋಟಿ ಕೋಟಿ ಸ್ತೋತ್ರ ರಾಜಾ. ಸ್ತೋತ್ರ ಬಲಿ ಉತ್ತಮನೇ ಯೇಸಯ್ಯ, ಈ ದಿನದ ಆನಂದವೇ ಅಪ್ಪ ನಿನ್ನ ಪಾದದಲ್ಲಿ. ಈ ದಿನದ ಆನಂದವೇ ಅಪ್ಪ ನಿನ್ನ ಪಾದದಲ್ಲಿ. ಇರುಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ. ಇರುಳೆಲ್ಲ ಕಾಪಾಡಿದೆ, ಇನ್ನೊಂದು ದಿನ ತಂದೆ. ಮರೆಯಾದ ನನ್ನ ಕರ್ತನೇ, ನಿನ್ನ ಸನಿಹಾದಿನಲ್ಲಿಯುವೆನು. ಮರೆಯಾದ ನನ್ನ ಕರ್ತನೇ, ನಿನ್ನ ಸನಿಹಾದಿನಲ್ಲಿಯುವೆನು. ಕೋಟಿ ಕೋಟಿ ಸ್ತೋತ್ರ ರಾಜಾ, ಕೋಟಿ ಕೋಟಿ ಸ್ತೋತ್ರ ರಾಜಾ, ಕೋಟಿ ಕೋಟಿ ಸ್ತೋತ್ರ ರಾಜಾ. ಸ್ತೋತ್ರ ಬಲಿ ಉತ್ತಮನೇ ಯೇಸಯ್ಯ, ಈ ದಿನದ ಆನಂದವೇ ಅಪ್ಪ ನಿನ್ನ ಪಾದದಲ್ಲಿ. ಈ ದಿನದ ಆನಂದವೇ
ಅಪ್ಪ ನಿನ್ ಪಾದದಲ್ಲಿ. ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ, ಸೇವೆಯ ಮಾರ್ಗದಲ್ಲಿ ಉತ್ಸಾಹ ತಂದಿರುವೆ. ಓಡಿ ಓಡಿ ನಾ ದುಡಿಯಲು ಅಯ್ಯ ಸುಖ ಬಾಲ ನೀಡಿರುವೆ. ಓಡಿ ಓಡಿ ನಾ ದುಡಿಯಲು ಅಯ್ಯ ಸುಖ ಬಾಲ ನೀಡಿರುವೆ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ ಸ್ತೋತ್ರ ಬಲಿ, ಉತ್ತಮನೇ యేసయ్య. ಈ ದಿನದ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ಗ್ಲೋರಿ ಗ್ಲೋರಿ. ಈ ದಿನದ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು, ವೇದನೆ ಕಷ್ಟಗಳು ಎಂದಿಗೂ ಅಗಲಿಸದು. ಕರ್ತನೆ ನಿನ್ನ ನೆರಳಲ್ಲಿ ನಾ ದಿನವೆಲ್ಲ ಬಾಳುವೆನು. ಕರ್ತನೆ ನಿನ್ನ ನೆರಳಲ್ಲಿ ನಾ ದಿನವೆಲ್ಲ ಬಾಳುವೆನು. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ ಸ್ತೋತ್ರ ಬಲಿ, ಉತ್ತಮನೇ యేసయ్య. ಈ ದಿನದ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ಗ್ಲೋರಿ ಗ್ಲೋರಿ. ಈ ದಿನದ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ. ಪ್ರಾರ್ಥನೆ ಲಾಲಿಸಿದೆ, ಸದುತ್ತರ ನೀಡಿರುವೆ. ಪಾಪವು ಬಲಿಬಾರದೆ ನನ್ನ ಕಾಪಾಡಿ ಬಂದಿರುವೆ. ಪಾಪವು ಬಲಿಬಾರದೆ ನನ್ನ ಕಾಪಾಡಿ ಬಂದಿರುವೆ. ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ, ಕೋಟಿ ಕೋಟಿ ಸ್ತೋತ್ರ ರಾಜ. ಸ್ತೋತ್ರ ಬಲಿ ಸ್ತೋತ್ರ ಬಲಿ, ಉತ್ತಮನೇ యేసయ్య. ಈ ದಿನದ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ಈ ದಿನದ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ಈ ದಿನದ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ಹಲ್ಲೆಲೂಯಾ 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 ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಈ ದಿನದ ಆನಂದವೇ ಅಪ್ಪ ನಿನ್ ಪಾದದಲ್ಲಿ. ಹಲ್ಲೆಲೂಯಾ. ಕರ್ತನೇ, ಈ ದಿನ ನಮ್ಮ ಆನಂದವೇ ನಿನ್ನ ಪಾದ ಸನ್ನಿಧಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ. ಹಲ್ಲೆಲೂಯಾ. ಕರ್ತನೇ, ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ. ಹಲ್ಲೆಲೂಯಾ. ಹೌದು ಸ್ವಾಮಿ, ಈ ಲೋಕದಲ್ಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬಿಟ್ಟರೆ, ನಿನ್ನಲ್ಲಿ ಬಿಟ್ಟರೆ ನಿಜವಾದ ನೆಮ್ಮದಿಯಲ್ಲಿ ಇಲ್ಲ ಸ್ವಾಮಿ. ಈ ನೆಮ್ಮದಿ ಕ್ರಿಸ್ತ ಯೇಸುವಿನಲ್ಲಿ ನೀನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಪ್ರಿಯ ಸ್ನೇಹಿತನೇ, ಸಹೋದರಿ, ನೆಮ್ಮದಿಗಾಗಿ ಕಷ್ಟಪಡ್ತಿದೀಯಾ? ನೆಮ್ಮದಿ ಹೊಂದಬೇಕೆಂಬುದಾಗಿ ಪ್ರಯತ್ನ ಪಡ್ತಿದೀಯಾ? ಕರ್ತನಾದ ಯೇಸುವನ್ನು ನಿನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡು.
ಆತನ ಸಮಾಧಾನದ ಅಧಿಪತಿ. ಆತನ ಸಮಾಧಾನವು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿರುವಂಥದ್ದಾಗಿರ್ತದೆ. ಎಷ್ಟು ಸಮಸ್ಯೆಗಳಲ್ಲಿ ಹೋಗ್ತಾ ಇರೋ, ಆ ಸಮಾಧಾನವು ನಿನ್ನನ್ನು ಕಾಪಾಡುವಂಥದ್ದಾಗಿರ್ತದೆ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಈ ಹಾಡನ್ನ ಹಾಡ್ತಾ ಕರ್ತನನ್ನು ಮಹಿಮೆ ಪಡಿಸೋಣ. ಕರ್ತನೇ ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ, ಆ ಶಕ್ತಿಯಿಂದ ಹಾಡುವೆನಾ ಆನಂದ ಆನಂದವೇ, ಆ ಶಕ್ತಿಯಿಂದ ಹಾಡುವೆನಾ ಆನಂದ ಆನಂದವೇ. ಹಲ್ಲೆಲೂಯಾ. ಕರ್ತನೇ, ನಿನ್ನ ಪಾದದಲ್ಲಿ, ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸಂಗಡ ಸಿಗಿರುವ ಆನಂದಕ್ಕಾಗಿ, ಸಂತೋಷಕ್ಕಾಗಿ, ಆ ಶಕ್ತಿಯಿಂದ ನಿನಗೆ ಆರಾಧನೆಯ. ಕರ್ತನೇ, ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ, ಕರ್ತನೇ ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ, ಆ ಶಕ್ತಿಯಿಂದ ಹಾಡುವೆನಾ ಆನಂದ ಆನಂದವೇ, ಆ ಶಕ್ತಿಯಿಂದ ಹಾಡುವೆನಾ ಆಮೆನ್ ಆನಂದ ಆನಂದವೇ, ಆಶ್ರಯವೇ ಅತಿಶಯವೇ, ಆರಾಧನೆ. ಗ್ಲೋರಿ ಲಾರ್ಡ್. ಆರಾಧನೆ. ಆಶ್ರಯವೇ ಅತಿಶಯವೇ, ಆರಾಧನೆ ಆರಾಧನೆ. ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನಾತ್ಮ ಚೈತನ್ಯವೇ. ಹಲ್ಲೆಲೂಯಾ. ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನಾತ್ಮ ಚೈತನ್ಯವೇ, ನನ್ನಾನು ನೀ ನನ್ನ ಪ್ರಿಯಾನು ನೀ, ನನ್ನೇಶುರಾಜನು ನೀ, ನಲ್ಲಾನು ನೀ
ಸೌಭಾಗ್ಯವೇ ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ ಎಷ್ಟೊಂದು ಕಷ್ಟವು ನನಗೆ ಬಂದರು ನಿನ್ನನ್ನು ಆಗಲೇನು ಎಷ್ಟೊಂದು ಕಷ್ಟವು ನನಗೆ ಬಂದರು ನಿನ್ನನ್ನು ಆಗಲೇನು ರಕ್ತವ ಸುರಿಸಿ ಸಾಕ್ಷಿಯ ನೀಡುವೆ ನಿಶ್ಚಯ ನಿಶ್ಚಯವೇ ರಕ್ತವ ಸುರಿಸಿ ಸಾಕ್ಷಿಯ ನೀಡುವೆ ನಿಶ್ಚಯ ನಿಶ್ಚಯವೇ ರಕ್ಷಕನೇ ಯೇಸು ದೇವಾ ಆರಾಧನೆ ಆರಾಧನೆ Thank you, Lord. ರಕ್ಷಕನೇ ಯೇಸು ದೇವಾ ಆರಾಧನೆ ಆರಾಧನೆ ರಕ್ಷಕನೇ Jesus, we love you, Father. ಯೇಸು ದೇವಾ ಆರಾಧನೆ ಆರಾಧನೆ ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನ ಆತ್ಮ ಚೈತನ್ಯವೇ ಎಲ್ಲರೂ ಹೇಳೋಣ ನಿನ್ನಯ ಕೃಪೆಯ ನೆನೆದು ನೆನೆದು ನನ್ನ ಆತ್ಮ ಚೈತನ್ಯವೇ ನಲ್ಲಾನು ನೀ ನನ್ನ ಪ್ರಿಯಾನು ನೀ ನನ್ನೇಸುರಾಜನು ನೀ ನಲ್ಲಾನು ನೀ ನನ್ನ ಪ್ರಿಯಾನು ನೀ ನನ್ನೇಸುರಾಜನು ನೀ ನನ್ನ ದೇವನೇ
ನೀನು ನಮ್ಮ ಮೇಲೆ ತೋರಿದ ನಿನ್ನ ಕೃಪೆಯನ್ನು ನೆನೆಯುವಾಗೆಲ್ಲ ಹಲ್ಲೆಲೂಯಾ ನಮ್ಮ ಆತ್ಮ ಚೈತನ್ಯಗೊಳ್ಳುತ್ತದೆ ಸ್ವಾಮಿ. ನಮ್ಮ ಮನಸ್ಸು ಧೈರ್ಯಗೊಳ್ಳುತ್ತದೆ. ದೇವರ ಪ್ರಭಾವವು ನಮ್ಮಲ್ಲಿ ವಾಸವಾಗಿದೆ ಎಂಬುದಾಗಿ ಕರ್ತನ ನಮ್ಮ ಹೃದಯ ಹರ್ಷಿಸ್ತದೆ. ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ ನಾವು ಹರ್ಷಿಸ್ತೇವೆ. ನಾವು ಪಾಪ ಶಾಪಗಳಿಂದ ಬಿಡುಗಡೆ ಹೊಂದಿದವರೆಂಬುದಾಗಿ ನಾವು ಹರ್ಷಿಸ್ತೇವೆ ಸ್ವಾಮಿ. ಇದಕ್ಕೆಲ್ಲ ಕಾರಣ ನಿನ್ನ ಕೃಪೆ, ನಿನ್ನ ಕೃಪೆ, ನಿನ್ನ ಕೃಪೆ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಮಹೋನ್ನತನಾದ ಮಹಿಮೆಯುಳ್ಳ ದೇವರೇ, ನಿನ್ನ ಕೃಪೆಯು ನೆನೆಯುವಾಗೆಲ್ಲ ನಮ್ಮ ಆತ್ಮವು ಚೈತನ್ಯಗೊಳ್ಳುತ್ತದೆ, ನಮ್ಮ ಮನಸ್ಸು ಚೈತನ್ಯಗೊಳ್ಳುತ್ತದೆ. ನಮ್ಮಲ್ಲಿ ನಿನ್ನ ವಿಷಯದಲ್ಲಿ ಆರಾಧನೆ ಉಕ್ಕುವಂತೆ ಮಾಡ್ತಿದ್ದಯ್ಯ ಕರ್ತನೆ. ಆ ಕೃಪೆ ದಿನ ದಿನವೂ ನಮಗೆ ಹೆಚ್ಚು ಪ್ರಕಟವಾಗುವಂತೆ ಸಹಾಯ ಮಾಡಿ. ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ಆ ದೇವರ ಪ್ರೀತಿ ದಿನ ದಿನವೂ ನಾವು ನಿಮಗೆ ಸಮರ್ಪಿಸಿಕೊಳ್ಳುವ ಹಾಗೆ ನಮ್ಮ ಹೃದಯಗಳಲ್ಲಿ ಕಾರ್ಯ ಸಾಧಿಸಲ್ಪಡಲಿ. ನಿಮಗೆ ವಂದನೆಯ ದೇವರೇ. ಎಲ್ಲ ಆರಾಧನೆಗೆ ನೀನು ಯೋಗ್ಯನಾಗಿದೆ ನಮ್ಮ ತಂದೆ. ಈ ದಿನ ನಾವು ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ಹೋಗ್ತಿರುವಾಗ ನಮ್ಮ ಸಂಗಡ ಮಾತನಾಡಿ, ಕೇಳ್ತಿರುವಂಥ ಹಿತಕ್ಕಾಗಿ, ನಮ್ಮ ಆತ್ಮಗಳ ಪ್ರಯೋಜನಕ್ಕಾಗಿ, ನಮ್ಮ ನಂಬಿಕೆಗಳ ಬೆಳವಣಿಗೆಗಾಗಿ ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೆನ್. Hallelujah. Hallelujah. Praise the Lord. Praise the Lord. God is good. ದೇವರು ಒಳ್ಳೆಯವನು. And God is good. And all the time God is good. ಎಲ್ಲಾ ಸಮಯಗಳಲ್ಲಿ ದೇವರು ಒಳ್ಳೆಯವನಾಗಿದ್ದಾನೆ. The word of God says that faith cometh by hearing and hearing word of God. ದೇವರ ವಾಕ್ಯ ಹೇಳ್ತೈತೆ, ಕೇಳುವುದರಿಂದ ನಂಬಿಕೆ ಬರ್ತೈತೆ, ಕ್ರಿಸ್ತನ ವಾಕ್ಯವನ್ನು ಕೇಳುವುದರಿಂದ ನಂಬಿಕೆ ಬರ್ತೈತೆ. Amen. ಆಮೆನ್. Let us turn to Hebrews chapter 11 verse 4. ನಾವು ನಮ್ಮ ಸತ್ಯವೇದವನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 4ನೇ ವಚನಕ್ಕೆ ತಿರುಗಿಸೋಣ. By faith Abel offered to God a more acceptable sacrifice than Cain, through which he was commended as righteous, God commending him by accepting his gifts. And through his faith, though he died, he still speaks. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. And here author is teaching to the Jewish Christians. ಇಲ್ಲಿ ಈ ಪತ್ರಿಕೆಯನ್ನು ಬರೆದಂಥ ಭಕ್ತನು ಯಹೂದ್ಯ ವಿಶ್ವಾಸಿಗಳಿಗೆ ಆತನು ಉಪದೇಶ ಮಾಡ್ತಿದ್ದಾನೆ. Because Jewish Christians are undergoing problem and persecution from Jewish people. ಇಲ್ಲಿ ಯಹೂದ್ಯ ವಿಶ್ವಾಸಿಗಳು ಅಂದರೆ ಯಹೂದ್ಯರಿಂದ ಯೇಸು ಸ್ವಾಮಿನ ನಂಬಿರುವಂಥ ವ್ಯಕ್ತಿಗಳು ಯಹೂದ ಮತಾವಲಂಬಿಗಳ ಮೂಲಕ ತುಂಬ ಹಿಂಸೆಗಳಲ್ಲಿ ಕಷ್ಟಗಳಲ್ಲಿ ಅವರು ಹಾದು ಹೋಗ್ತಾ ಇದ್ರು. So this author is trying to show Jesus is greater than Old Testament. Jesus is, and author is talking about Jesus and New Testament. ಇಲ್ಲಿ ಈ ಭಕ್ತನು ಈ ಪತ್ರಿಕೆಯನ್ನು ಬರೆದಂಥ ಪತ್ರಕರ್ತನು ಈತನ ಏನು ಹೇಳ್ತಿದ್ದಾನೆ ಅಂದರೆ ಹಳೆ ಒಡಂಬಡಿಕೆಗಿಂತ ಹೊಸ ಒಡಂಬಡಿಕೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಶ್ರೇಷ್ಠವಾದವನು ಎಂಬುದಾಗಿ ಅವರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. Here author is talking about Jesus is superior than Old Testament. ಇಲ್ಲಿ ಈ ಪತ್ರಿಕೆಯನ್ನು ಬರೆದಂಥ ಭಕ್ತನು ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಗಿಂತ ಶ್ರೇಷ್ಠವಾದವನು ಎಂಬುದಾಗಿ ಆತನು ತೋರಿಸ್ತಿದ್ದಾನೆ. Author is talking about Jesus is superior than Moses and Aaron and all their works.
ಇಲ್ಲಿ ಇನ್ನೊಂದು ಸಂಗತಿ ಏನಂದ್ರೆ ಯೇಸು ಕ್ರಿಸ್ತನು ಮೋಶೆಕ್ಕಿಂತಲೂ ಆರೋನಕ್ಕಿಂತಲೂ ಅವರ ಎಲ್ಲ ಆ ಒಂದು ಕ್ರಮಗಳಿಗಿಂತಲೂ ಆತನು ಹೆಚ್ಚಿನವನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Because according to the Jewish people, Moses and Abraham and Aaron, they are like God. ಯಹೂದ್ಯ ಜನರಿಗೆ ಅಬ್ರಹಾಮನು ಮೋಶೆ ಆರೋಹಣರು ಅವರು ದೇವರ ಹಾಗೆ ಅವರು ಅವರ ವಿಷಯದಲ್ಲಿ ಭಾವನೆ ಉಳ್ಳವರಾಗಿದ್ದರು. So in this 11th chapter he talk about heroes of faith. ಇಲ್ಲಿ ಹೀಗೆ ಮಾತನಾಡುತ್ತಾ ಈ 11ನೇ ಅಧ್ಯಾಯದಲ್ಲಿ ಈ ಪತ್ರಿಕೆಯನ್ನು ಬರೆದಂತ ಭಕ್ತನು ನಂಬಿಕೆಯ ವೀರರ ಕುರಿತು ಆತನು ಮಾತಾಡ್ತಾ ಇದ್ದಾನೆ. All are from Old Testament. ಈ ಎಲ್ಲ ನಂಬಿಕೆ ವೀರರು ಹಳೆಯ ಒಡಂಬಡಿಕೆಯಲ್ಲಿರುವಂತಹ ವ್ಯಕ್ತಿಗಳಾಗಿದ್ದಾರೆ. Some people stress that we no need Old Testament. ಅನೇಕರು ನಮ್ಮ ಮಧ್ಯದಲ್ಲಿ ಹೀಗೆ ಎಣಿಸ್ತಾರೆ, ನಮಗೆ ಹಳೆಯ ಒಡಂಬಡಿಕೆಯ ಅಗತ್ಯವಿಲ್ಲ ಎಂಬುದಾಗಿ. Old Testament is speaking about Jesus and New Testament is speaking about Jesus only. ನಾವಿಲ್ಲಿ ನೋಡ್ತೇವೆ ಹಳೆಯ ಒಡಂಬಡಿಕೆ ಆದರೂ ಹೊಸ ಒಡಂಬಡಿಕೆ ಆದರೂ ಎರಡು ಒಡಂಬಡಿಕೆಗಳು ಸಹ ಯೇಸು ಕ್ರಿಸ್ತನ ಕುರಿತೇ ಮಾತನಾಡುವಂತವಾಗಿರ್ತವೆ. Everything is in New Testament is foreshadowed of Old Testament and Old Covenant. ಇಲ್ಲಿ ನಾವು ನೋಡ್ತೇವೆ ಎಲ್ಲ ಸಂಗತಿಗಳು ಹೊಸ ಒಡಂಬಡಿಕೆಯಲ್ಲಿರುವಂತವಾಗಿರ್ತವೆ. ಹೊಸ ಒಡಂಬಡಿಕೆಯ ಪ್ರತಿ ಸಂಗತಿ ಸಹ ಹಳೆ ಒಡಂಬಡಿಕೆಯಲ್ಲಿ ನೆರಳಾಗಿರುವಂತದ್ದಾಗಿದೆ. ಅಂದ್ರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗೆ ನೆರಳಾಗಿದೆ. And here author is talking about first 3 verse talking about what is faith and how faith works. ಇಲ್ಲಿ ಈ ಅಧ್ಯಾಯದಲ್ಲಿ ಮೊದಲು 3 ವಚನಗಳು ನಂಬಿಕೆ ಅಂದ್ರೆ ಏನು ಮತ್ತು ನಂಬಿಕೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಮಾತಾಡ್ತಾನೆ. Author is taking the first example of Abel. ಇಲ್ಲಿ ನಂಬಿಕೆ ವೀರರ ಕುರಿತು ಮೊದಲನೇ ಉದಾಹರಣೆ ಹೇಬೇಲನನ್ನು ತಗೊಳ್ಳುತ್ತಾನೆ. Chapter 11 verse 4 divided into 3 parts. ಈ ಹೇಬೇಲನ ಕುರಿತು ಹೇಳುವಂತ 11ನೇ ಅಧ್ಯಾಯ 4ನೇ ವಚನ 3 ಭಾಗವಾಗಿ ವಿಭಾಗಿಸಬಹುದು. That is, by faith Abel offered to God more excellent sacrifice. ಮೊದಲನೇ ಭಾಗ ಹೇಬೇಲನು ಕಾಯಿನನಕ್ಕಿಂತ ನಂಬಿಕೆಯ ಮೂಲಕ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. Then he obtained that he was righteousness. ಎರಡನೇದಾಗಿ ಆತನು ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. Through faith, though he died, he still speaks. ಮೂರನೇದಾಗಿ ಆತನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಆಮೆನ್. Some people talk about Abel blood sacrifice. That's why God has accepted his offering. ಅನೇಕರು ಹೀಗೆ ಹೇಳ್ತಾರೆ, ಹೇಬೇಲನು ಕುರಿಮರಿಯನ್ನು ಆತನ ಬಲಿಯಾಗಿ ತನ್ನ ರಕ್ತದ ಅರ್ಪಣೆಯನ್ನು ಮಾಡಿದ, ಅದಕ್ಕೋಸ್ಕರವೇ ದೇವರು ಅದನ್ನು ಸ್ವೀಕಾರ ಮಾಡಿದ ಎಂಬುದಾಗಿ. No, this verse is talking about this verse is not talking about what kind of offering that he bring, and this verse is talking about how they brought the offering to Lord. ಇಲ್ಲ, ಆತನು ರಕ್ತದ ಅರ್ಪಣೆಯನ್ನು ಮಾಡಿರುವುದಕ್ಕಾಗಿ ದೇವರು ಸ್ವೀಕರಿಸಿರುವಂಥದ್ದು ಸರಿಯಲ್ಲ. ಯಾಕಂದರೆ ಈ ಒಂದು ಇಲ್ಲಿ ಹೇಬೇಲನು ಸಮರ್ಪಿಸಿರುವಂಥ ಕಾಣಿಕೆ ಕುರಿತು ಹೇಳುವಾಗ ಇದು ಎಂಥ ಕಾಣಿಕೆಯನ್ನು ಅರ್ಪಿಸಿದ ಎಂಬುದರ ಕುರಿತು ಹೇಳ್ತಾ ಇಲ್ಲ, ಹೇಗೆ ಅರ್ಪಿಸಿದ ಕುರಿತು ಹೇಳ್ತಾ ಇದೆ. Faith is real thing. ಇಲ್ಲಿ ನಂಬಿಕೆ ಅನ್ನುವಂಥದ್ದು ಬಹಳ ನಿಜವಾದ ಮುಖ್ಯವಾದ ಸಂಗತಿ. If faith is in you, you will show in action. ನಿಮ್ಮಲ್ಲಿ ನಂಬಿಕೆ ಅನ್ನುವಂಥದ್ದು ಇರುವಂತದ್ದಾದ್ರೆ ಅದು ಕಾರ್ಯಗಳ ಮೂಲಕ ನೀನು ತೋರಿಸ್ತಿ. James chapter 2 says that James is talking about faith's work. ಇಲ್ಲಿ ಯಾಕೋಬನು ತನ್ನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಂಬಿಕೆ ಕ್ರಿಯೆಗಳ ಮೂಲಕ ತೋರುವಂತ ನಂಬಿಕೆ ಕುರಿತು ಆತನು ಹೇಳ್ತಾನೆ. He telling that if you have faith, that faith will show in action, that action show his what kind of faith is that.
ಅಲ್ಲಿ ಯಾಕೋಬನು ಹೇಳುವಂತ ಸಂಗತಿ ಏನಂದ್ರೆ, ನಿನಗೆ ನಂಬಿಕೆ ಇರುವಂತದ್ದಾದ್ರೆ ಅದು ಕ್ರಿಯೆಗಳಲ್ಲಿ ತೋರಿ ಬರ್ತೈತೆ, ಆ ಕ್ರಿಯೆಗಳ ಮೂಲಕ ಗೊತ್ತಾಗ್ತೈತೆ ನಿನಗೇನು ನಂಬಿಕೆ ಇದೆ ಎಂಬುದಾಗಿ. Abel brought excellent offering. While Abel brought, he showed love to God, he respect God, he believed God by bringing the offering. ಇಲ್ಲಿ ಹೇಬೇಲನು ಶ್ರೇಷ್ಠವಾದ ಯಜ್ಞವನ್ನು ಆತನು ತರುವುದರ ಮೂಲಕ ದೇವರ ಮೇಲೆ ತನಗಿರುವ ಗೌರವವನ್ನು, ಪ್ರೀತಿಯನ್ನು ಮತ್ತು ಆತನ ಮೇಲಿದ್ದಂಥ ನಂಬಿಕೆಯನ್ನು ಆತನು ತನ್ನ ಕಾರ್ಯದ ಮೂಲಕ ತೋರಿಸ್ತಾ ಇದ್ದಾನೆ. Cain brought whatever is not important to him. ಆದರೆ ಕಾಯಿನನು ತನಗೆ ಯಾವುದು ಮುಖ್ಯವಲ್ಲವೋ ಆ ಕಾಣಿಕೆಯನ್ನು ಆತನು ದೇವರಿಗೆ ಅರ್ಪಣೆ ಮಾಡಿದ. Last week we see about give the best and give the first to God. ಕಳೆದ ವಾರ ನಾವು ಧ್ಯಾನ ಮಾಡಿದೆವು, ಅದೇನೆಂದರೆ ದೇವರಿಗೆ ಬೆಸ್ಟ್, ಅತ್ಯುತ್ತಮವಾದದ್ದು, ಉತ್ಕೃಷ್ಟವಾದದ್ದನ್ನು ಕೊಡು, ಆತನನ್ನು ಪ್ರಾಮುಖ್ಯವಾಗಿ ಆತನಿಗೆ ಫಸ್ಟ್ ಪ್ಲೇಸ್ ಅನ್ನು, ಮುಖ್ಯವಾದ ಸ್ಥಾನವನ್ನು ಆತನಿಗೆ ಕೊಡು ಎಂಬುದಾಗಿ ನಾವು ಧ್ಯಾನ ಮಾಡಿದೆವು. Last week we talked about what kind of offering did he bring. He brought first and the best. That shows he loved God, he believed God, he honored God, he respect God. ಕಳೆದ ವಾರ ನಾವು ನೋಡಿದೆವು, ಹೇಬೇಲನು ತನಗೆ ಪ್ರಾಮುಖ್ಯವಾಗಿರುವಂಥದ್ದು ಮತ್ತು ಅಂದರೆ ತನ್ನ ಜೀವನದಲ್ಲಿ ಮೊದಲನೇದಾಗಿರುವಂಥದ್ದು ಶ್ರೇಷ್ಠವಾದಂಥ ಕಾಣಿಕೆಯನ್ನು ಆತನಿಗೆ ತಂದ. ಹೀಗೆ ಆತನ ಅಂಥ ರೀತಿ ಕಾಣಿಕೆಯನ್ನು ಆ ರೀತಿ ಅರ್ಪಿಸಿರುವುದರಿಂದಲೇ ಆತನಿಗೆ ದೇವರ ಮೇಲೆ ತನಗಿರುವಂಥ ಪ್ರೀತಿಯನ್ನು, ಭಕ್ತಿಯನ್ನು, ಗೌರವವನ್ನು, ನಂಬಿಕೆಯನ್ನು ಆತನು ಪ್ರಕಟಿಸ್ತಾನೆ. In Bible, first fruit told in whole Bible, first fruit pradama phala. ಇದು ಹೇಬೇಲನ ಪ್ರಥಮ ಫಲವನ್ನು ಪ್ರಥಮ ಫಲ ಕುರಿತು ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಪ್ರಥಮ ಫಲದ ಕುರಿತು ಹೇಳಲ್ಪಟ್ಟಿದೆ. God wants the best from you. ದೇವರು ನಿನ್ನಿಂದ ಉತ್ಕೃಷ್ಟವಾದದ್ದನ್ನು ಬಯಸ್ತಾನೆ. What is this first fruit mean? ಆತನು ಉತ್ಕೃಷ್ಟವಾದದ್ದನ್ನು ಬಯಸ್ತಾನೆ, ಮೊದಲನೇದನ್ನು ಪ್ರಥಮವಾದದ್ದನ್ನು ಆತನು ಬಯಸ್ತಾನೆ. ಆ ಪ್ರಥಮ ಫಲ ಅಂದ್ರೆ ಏನದಾಗಿದೆ? First fruit means God must be first. ದೇವರಿಗೆ ಪ್ರಥಮ ಫಲವನ್ನು ಕೊಡುವಂಥದ್ದು, ಆತನ ಸನ್ನಿಧಿಗೆ ತರುವಂಥದ್ದು ಅಂತ ಹೇಳುವಾಗ ನಮ್ಮ ಜೀವನದಲ್ಲಿ ದೇವರು ಪ್ರಥಮ ಸ್ಥಳದಲ್ಲಿ, ಪ್ರಥಮ ಸ್ಥಾನದಲ್ಲಿ ಇರತಕ್ಕದ್ದು. The people of Israelites were collecting the harvest. While they collecting the harvest, ಇಸ್ರಾಯೇಲರು ತಮ್ಮ ಬೆಳೆಯನ್ನು ಅವರು ಕೂಡಿಸುವಾಗ, ಸುಗ್ಗಿಯನ್ನು ಕೊಯ್ಯುವಾಗ God told some first bring to me. ಆತನ ಹೇಳಿದ, ನೀವು ನಿಮ್ಮ ಸುಗ್ಗಿಯನ್ನು ಕೊಯ್ಯುವಾಗ ಪ್ರಥಮ ಫಲವನ್ನು ನನಗೆ ತರಬೇಕು ಮಂದಿರಕ್ಕೆ, ಆಲಯಕ್ಕೆ ಎಂಬುದಾಗಿ. First bring to me and you eat. ನನಗೆ ಪ್ರಥಮ ಫಲವನ್ನು ಮೊದಲನೇದಾಗಿ ನನಗೆ ಕೊಟ್ಟು ನಂತರ ನೀವು ಮಿಕ್ಕದ್ದನ್ನು ನೀವು ಊಟ ಮಾಡಿ ಎಂಬುದಾಗಿ. Last week we see about two example. ಕಳೆದ ವಾರ 2 ಉದಾಹರಣೆಗಳನ್ನು ಸಹ ಇದರ ಮೂಲಕ ನಾವು ನೋಡಿದೆವು. One, the widow Zarephath. ಚಾರೆಪ್ತಾ ವಿಧವೆಯ ಕುರಿತು ಮೊದಲನೇದಾಗಿ. Second, the city of Jericho. ಎರಡನೇ ಉದಾಹರಣೆ ಯೆರಿಕೋ ಪಟ್ಟಣದ ಕುರಿತು ನಾವು ಧ್ಯಾನ ಮಾಡಿದೆವು. The widow has last meal for her and for her son. ಆ ಚಾರೆಪ್ತ ವಿಧವೆಯ ಕುರಿತು ನಾವು ಧ್ಯಾನಿಸುವಾಗ ನಾವು ತಿಳ್ಕೊಂಡೆವು, ಆಕೆಗೆ ಅದೊಂದು ಕಡೆ ಊಟವಾಗಿತ್ತು, ತನಗೆ ತನ್ನ ಮಗನಿಗೆ. And the prophet entered into the widow's house and told, first make me a cake. ಆದ್ರೆ ಅಲ್ಲಿ ಆ ಪ್ರವಾದಿಯಾದ ಎಲೀಷನು ಬಂದು ಮೊದಲು ನನಗಾಗಿ ರೊಟ್ಟಿ ಮಾಡಿ ತಾ ಎಂಬುದಾಗಿ ಹೇಳ್ತಾನೆ. She told to prophet, I am eating last meal. ಆದ್ರೆ ಅಲ್ಲಿ ಚಾರೆಪ್ತ ವಿಧವೆಯು ಆ ಪ್ರವಾದಿಗೆ ಹೇಳ್ತಾಳೆ, ಇದು ನನ್ನ ಕಡೆ ಊಟ, ಇನ್ನು ನನಗೇನು ಇಲ್ಲ ಇದು ಬಿಟ್ರೆ ಅಂತ ಹೇಳಿ ಹೇಳ್ತಾಳೆ. Prophet did not listen to her. He told, first make me a cake. ಆದರೆ ಆ ವಿಧವೆಯ ಮಾತನ್ನು ಎಲೀಷನು ಲಕ್ಷ್ಯ ಕೊಡುವುದಿಲ್ಲ, ಬದಲಾಗಿ ಆತನು ಹೇಳ್ತಾನೆ, ಹೋಗು ನನಗೆ ಮೊದಲನೇ ರೊಟ್ಟಿಯನ್ನು ಮಾಡಿಕೊಂಡು ಬಾ ಎಂಬುದಾಗಿ. Amazingly, widow
give the widow made the cake and give to him. ಆದರೆ ಇಲ್ಲಿ ಆಶ್ಚರ್ಯಕರವಾಗಿ ನಾವು ನೋಡ್ತೇವೆ, ಆ ವಿಧವೆ ಎಲೀಷನ ಮಾತಿನ ಮೇರೆಗೆ ಏಲಿಯನ ಮಾತಿನ ಮೇರೆಗೆ ಆಕೆ ರೊಟ್ಟಿಯನ್ನು ಮೊದಲಾಗಿ ಮಾಡಿ ಆ ಪ್ರವಾದಿಗೆ ತಂದು ಕೊಡ್ತಾಳೆ. And son came, she did to her son. ಆದ ನಂತರ ತನಗೂ ತನ್ನ ಮಗನಿಗೂ ಆಕೆ ರೊಟ್ಟಿ ಮಾಡಿಕೊಳ್ತಾಳೆ. And she saw that dish, it will never come short. ಅದ ನಂತರ ಆಕೆ ಕಂಡುಕೊಳ್ತಾಳೆ, ಆಕೆ ಪುಟ್ಟಿಯಲ್ಲಿನ ಹಿಟ್ಟಾಗಲಿ ಆ ಮೊಗೆಯಲ್ಲಿ ಎಣ್ಣೆಯಾಗಲಿ ಅದು ಕಮ್ಮಿ ಆಗಲೇ ಇಲ್ಲ. When you give the first and the best, God will bless you. ನಿಮ್ಮ ಜೀವಿತದಲ್ಲಿ ನೀವು ದೇವರಿಗೆ ಉತ್ಕೃಷ್ಟವಾದದ್ದು ಮತ್ತು ಪ್ರಥಮವಾದದ್ದನ್ನು ದೇವರಿಗೆ ನೀವು ಕೊಡುವಂತವರಾದರೆ ನಿಮ್ಮ ಜೀವನದಲ್ಲಿ ನೀವು ಆಶೀರ್ವದಿಸಲ್ಪಡ್ತೀರಾ. The city of Jericho was the starting point of people of Israelites. ನಾವು ಎರಡನೇ ಉದಾಹರಣೆ ಎರಿಕೋ ಪಟ್ಟಣ ನಾವು ನೋಡುವಂತದ್ದಾದ್ರೆ, ಇಸ್ರಾಯೇಲರ ಕಾನಾನ್ ದೇಶವನ್ನು ಸ್ವತಂತ್ರ ಮಾಡಿಕೊಳ್ಳುವಾಗ ಎರಿಕೋ ಪಟ್ಟಣ ಅದು ಮೊದಲನೇ ಪಟ್ಟಣವಾಗಿತ್ತು. God told to Joshua, whatever the things you take first, you give me first. ಅಲ್ಲಿ ಯೆಹೋಶುವನಿಗೆ ದೇವರು ಹೇಳ್ತಾನೆ, ಈ ಪಟ್ಟಣದಲ್ಲಿ ಏನೇನು ನೀವು ಸ್ವಾಧೀನ ಮಾಡಿಕೊಳ್ತೀರ ಅದನ್ನೆಲ್ಲ ನನಗೆ ಅರ್ಪಿಸಬೇಕು ಎಂಬುದಾಗಿ. By giving the first city's wealth to God, they are declaring indirectly the God one who enabled to come in promised land. ಅದು ಮೊದಲನೇದಾಗಿ ದೇವರಿಗೆ ಮೊದಲನೇ ಸಂಗತಿಯನ್ನು ಆತನಿಗೆ ಅರ್ಪಿಸುವಂಥದ್ದು ಏನು ಸೂಚಿಸ್ತೈತೆ ಅಂದರೆ, ದೇವರೇ ನಮಗೆ ಈ ಒಂದು ಕಾನಾನ್ ದೇಶವನ್ನು ಸ್ವತಂತ್ರವಾಗಿ ಕೊಡುವಾತನಾಗಿದ್ದಾನೆ, ವಾಗ್ದಾನ ಮಾಡಿದ ಹಾಗೆ ಕೊಡುವಾತನಾಗಿದ್ದಾನೆ ಎಂಬುದನ್ನು ಇಂಡೈರೆಕ್ಟ್ ಆಗಿ ಗುರುತಿಸುವಂಥದ್ದಾಗಿದೆ. So let us turn to Matthew 6:33. ನಾವೀಗ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನವನ್ನು ನಾವು ನೋಡೋಣ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವವು. But seek first the kingdom of God and his righteousness, and all these things will add it unto you. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Put God first in your life. ನಿಮ್ಮ ಜೀವನದಲ್ಲಿ ದೇವರನ್ನು ಮೊದಲನೇದಾಗಿ ಇಡಿರಿ, ಪ್ರಥಮ ಸ್ಥಾನವನ್ನು ಕೊಡಿರಿ. You give the first place to God. ನೀವು ನಿಮ್ಮ ಜೀವನದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವವರಾಗಿರ್ರಿ. You give the first place to God in every doing of yours. ನೀವು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ ದೇವರಿಗೆ ಪ್ರಥಮ ಸ್ಥಳವನ್ನು ಕೊಡುವವರಾಗಿರ್ರಿ. And all things be added unto you. ಆಗ ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾದದ್ದೆಲ್ಲವೂ ನಿಮ್ಮನ್ನು ಸೇರಿಕೊಳ್ಳುವಂತವಾಗಿರ್ತವೆ. What things be added unto you? ಏನೇನು ನಿಮಗೆ ಸೇರಿಕೊಳ್ಳುವಂತವಾಗಿರ್ತವೆ. Verse 31. 31ನೇ ವಚನ. Therefore do not be anxious, saying, what shall we eat, or what shall we drink, or what shall we wear? For the Gentiles seek after all these things, and your heavenly Father knows that you need them all. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ನಿಮ್ಮ ಪರಲೋಕದಲ್ಲಿನ ನಿಮ್ಮ ತಂದೆಗೆ ತಿಳಿದಿದೆ ಅಷ್ಟೇ. But give the first place to God. Put God first, and all things be added unto you. All things will follow you. ಇಲ್ಲಿ ನಾವು ನೋಡ್ತೇವೆ, ಆದದ್ರಿಂದ ಮೊದಲು ನೀವು ದೇವರಿಗೆ ಪ್ರಥಮ ಸ್ಥಾನವನ್ನು ನಿಮ್ಮ ಜೀವನದಲ್ಲಿ ಎಲ್ಲಾ ವಿಷಯಗಳಲ್ಲಿ ಕೊಡುವವರಾಗಿರಿ. ಆಗ ನಿಮಗೆ ಬೇಕಾದ ಎಲ್ಲಾ ಸಂಗತಿಗಳು ನಿಮ್ಮ ಸಂಗಡ ಸೇರಿಕೊಳ್ಳುವಂತವಾಗಿರ್ತವೆ. Some people not doing this. Some people are not putting God first. ಆದರೆ ಕೆಲವರು ತಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ತಮ್ಮ ಜೀವನದಲ್ಲಿ ಎಲ್ಲಾ ವಿಷಯಗಳಲ್ಲಿ ಪ್ರಥಮ ಸ್ಥಾನವನ್ನು ಕೊಡುವವರಾಗಿರುವುದಿಲ್ಲ. They are going after wealth. They are going after studies. They are going after everything. ಆದರೆ ಅವರು ತಮ್ಮ ವಿದ್ಯಾಭ್ಯಾಸ ವಿಷಯವಾಗಲಿ, ಬೇರೆ ಅರ್ನಿಂಗ್ಸ್ ಅಂದರೆ ಸಂಪಾದನೆ ಮಾಡುವಂಥದ್ದಾಗಲಿ, ಈ ಲೋಕದ ಆಸ್ತಿ ಐಶ್ವರ್ಯದ ಆಗಲಿ ಅದಕ್ಕೆ ಪ್ರಥಮ ಸ್ಥಾನ ಕೊಟ್ಟು ಅದರ ಹಿಂದೆನೆ ಹೋಗುವವರಾಗಿರ್ತಾರೆ. Those people are not seeing blessing.
ಅಂತ ವ್ಯಕ್ತಿಗಳು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡದೆ ತಮ್ಮ ಸಂಪಾದನೆಗೆ, ವಿದ್ಯೆಗೆ, ಬೇರೆ ಇತರ ಸಂಗತಿಗಳಿಗೆ ಪ್ರಥಮ ಸ್ಥಾನ ಕೊಡುವವರು ತಮ್ಮ ಜೀವನದಲ್ಲಿ ದೇವರ ಆಶೀರ್ವಾದವನ್ನು ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ. All people knows that the Lord is my shepherd, I shall not want. ಅನೇಕರಿಗೆ ಈ ಒಂದು ಕೀರ್ತನೆ ಗೊತ್ತುಂಟು, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂಬುದಾಗಿ. So many people are not knowing that what is it means. ಆದರೆ ಆ ಕೀರ್ತನೆ ಅನೇಕರಿಗೆ ಗೊತ್ತುಂಟು, ಬಟ್ ಅನೇಕರಿಗೆ ಅದರ ಅರ್ಥ ಗೊತ್ತಿಲ್ಲ. What that is means that is he knows everything what I needed, that's why I shall not want. ಅದರ ಅರ್ಥವೇನೆಂದರೆ, ಯೆಹೋವನು ನನಗೆ ಕುರುಬನ್ ಅಂತ ಹೇಳುವಾಗ ನನಗೆ ಏನೆಲ್ಲ ಬೇಕೋ ನನ್ನ ಪರಲೋಕದ ತಂದೆಗೆ ತಿಳಿದಿದೆ, ಆದದ್ರಿಂದ ನನಗೆ ಕೊರತೆ ಇಲ್ಲ ಎಂಬುದಾಗಿ ಅದರ ಅರ್ಥವಾಗಿದೆ. For I giving one example to you. ನಾನು ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೇನೆ. Food is the source of physical body. ನಮ್ಮ ದೈಹಿಕ ಈ ಒಂದು ಫಿಸಿಕಲ್ ಬಾಡಿಗೆ, ನಮ್ಮ ದೇಹಕ್ಕೆ ಆಹಾರವು ಆಧಾರವಾಗಿದೆ. Sambar is requirement. ನಮಗೆ ಸಾಂಬಾರ್ ಬೇಕು. And chutney is requirement to ಚಟ್ನಿ food. ಸಹ ಬೇಕು ನಮ್ಮ ದೇಹ ಒಳ್ಳೆದಾಗಿರ್ಬೇಕಂದ್ರೆ. And lot of people go after chutney and sambar. ಅನೇಕ ಜನರು ತಮ್ಮ ದೇಹಕ್ಕೆ ಬೇಕಾದಂತ ಆಹಾರ, ಅದು ಚಟ್ನಿ, ಸಾಂಬಾರು, ಊಟ, ಇದರ ಹಿಂದೆ ಹೋಗ್ತಾರೆ. And at last they will become like chutney. ಲಾಸ್ಟ್ಗೆ ಹೀಗೆ ನಮಗೆ ದೇಹಕ್ಕೆ ಬೇಕಾದ ಸಂಗತಿಗಳಿಂದ ಓಡಿ ಓಡಿ ಅವರು ಚಟ್ನಿ ಆಗಿ ಜಜ್ಜಲ್ಪಡುವಂತವರಾಗಿರ್ತಾರೆ. And God is our source. Studies is requirement for us. Wealth is requirement for us. ನಾವು ನೋಡ್ತೇವೆ, ನಮಗೆ ವಿದ್ಯಾಭ್ಯಾಸ ಬೇಕು, ನಮ್ಮ ಜೀವಿತಕ್ಕೆ ಅಗತ್ಯವಾಗಿದೆ, ಹಣ ನಮಗೆ ಬೇಕು, ಅನೇಕ ಸಂಗತಿಗಳು ನಮಗೆ ಬೇಕು. ಬಟ್ ಆದರೆ ದೇವರೇ ನಮ್ಮ ಎಲ್ಲಾ ಸಂಗತಿಗಳಿಗೆ ಆಧಾರವಾಗಿದ್ದಾನೆ. So many believers are going for land, fighting for their land. ಅನೇಕರು ಸ್ಥಳಗಳಿಗಾಗಿ, ಜಾಗಗಳಿಗಾಗಿ ಅವರು ಕಾದಾಡ್ತಾರೆ, ಅದರ ಹಿಂದೆ ಹೋಗುವಂತವರಾಗಿರ್ತಾರೆ, ಅದಕ್ಕಾಗಿ ಅವರು ಹೋರಾಟಗಳು ನಡೆಸ್ತಾರೆ. When you put God first and all things will follow you. ಆದ್ರೆ ದೇವರ ವಾಕ್ಯ ಹೇಳ್ತೈತೆ, ನೀವು ನಿಮ್ಮ ಜೀವನದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡ್ರಿ, ನಿಮಗೆ ಎಲ್ಲಾ ಸಂಗತಿಗಳು ನಿಮ್ಮ ಹಿಂದೆ ಸೇರಿಕೊಳ್ತವೆ. Surely goodness and mercy will follow you all the days of your life when you put God first. ನಿಮ್ಮ ಜೀವನದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು, ಮುಖ್ಯ ಸ್ಥಾನವನ್ನು ನೀವು ಕೊಡುವಂತದ್ದಾದರೆ ನಿಮ್ಮ ನಿಶ್ಚಯವಾಗಿ ನಿಮ್ಮ ಜೀವಮಾನವಲ್ಲೆಲ್ಲ ಶುಭವು, ಕೃಪೆಯು ನಿಮ್ಮನ್ನು ಹಿಂಬಾಲಿಸುತ್ತದೆ. Amen. ಆಮೆನ್. Let us turn to Haggai. It's same like Matthew 6:33. ನಾವು ಹಗ್ಗಾಯನ ಪುಸ್ತಕಕ್ಕೆ ಸತ್ಯವೇದನ್ನು ತಿರುಗಿಸೋಣ. ಇಲ್ಲಿರುವಂತಹ ಭಾಗ ಮತ್ತಾಯನ ಸುವಾರ್ತೆ 6:33 ಹೋಲುವಂತದ್ದಾಗಿದೆ. Amen. ಆಮೆನ್. Amen. Yes. I want to give small information about Old Testament. ಹಳೆ ಒಡಂಬಡಿಕೆ ಕುರಿತು ಚಿಕ್ಕ ಒಂದು ಇನ್ಫಾರ್ಮೇಶನ್, ಒಂದು ಸಂಗತಿಯನ್ನು ನಿಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. Genesis to Esther, 17 books that are historical books. ನಾವು ನೋಡ್ತೇವೆ ಹಳೆ ಒಡಂಬಡಿಕೆ, ಸತ್ಯವೇದದಲ್ಲಿರುವಂತಹ ಹಳೆ ಒಡಂಬಡಿಕೆ ಪುಸ್ತಕಗಳಲ್ಲಿ ಆದಿಕಾಂಡದಿಂದ ಎಸ್ತೇರ ತನಕ 17 ಪುಸ್ತಕಗಳಿದ್ದಾವೆ. ಇವೆಲ್ಲ ಚರಿತ್ರಾತ್ಮಕವಾದಂತ ಪುಸ್ತಕಗಳಾಗಿದ್ದಾವೆ. From Job to Song of Solomon, they are poetic books. ನಾವು ನೋಡ್ತೇವೆ ಯೋಬನಿಂದ ಪರಮಗೀತೆಗಳ ತನಕ ಇದೊಂದು ಪದ್ಯ ಭಾಗವು ಆಗಿದೆ. And from Isaiah to Malachi, there is 17 books. ತಿರುಗಿ ನಾವು ನೋಡ್ತೇವೆ Isaiah to Malachi. ಯೆಶಯ ಪ್ರವಾದನ ಗ್ರಂಥದಿಂದ ಮಲಾಕಿ ಗ್ರಂಥದ ತನಕ ತಿರುಗಿ 17 ಪುಸ್ತಕಗಳಿದ್ದಾವೆ.
divided into two parts. ಈ ಭಾಗ ಯೆಶಾಯದಿಂದ ಮಲಾಕಿ ತನಕ ಇದ್ದ ಪ್ರವಾದಿಗಳ ಗ್ರಂಥಗಳು ಇವು ಎರಡು ಭಾಗವಾಗಿ ವಿಭಾಗಿಸಲ್ಪಟ್ಟಿವೆ. First 5 books are major prophets: Isaiah, Jeremiah, Ezekiel, Daniel. 4 books. 5 books are major prophets. ಇಲ್ಲಿ ನಾವು ನೋಡ್ತೇವೆ 5 ಪುಸ್ತಕಗಳು: ಯೆಶಾಯ, ಯೆರೆಮೀಯ, ಯೆಹೆಜ್ಕೇಲ, ದಾನಿಯೇಲ, ಇನ್ನೊಬ್ಬರು ಬೇಕಲ್ಲ, ಈ ಒಂದು ಪುಸ್ತಕಗಳು ದೊಡ್ಡ ಪ್ರವಾದಿಗಳ ಗ್ರಂಥಗಳಾಗಿದ್ದಾವೆ. And remaining 12 books are from Isaiah to Malachi. They are minor prophets. ಇಲ್ಲಿ ನಾವು ನೋಡ್ತೇವೆ ಪ್ರಲಾಪಗಳು. ಓಕೆ, ಅಲ್ಲೊಂದು ಮಿಸ್ ಆಯಿತು, ಪ್ರಲಾಪಗಳೆಂಬುದಾಗಿ ಸಹ ಅದೆಲ್ಲ ದೊಡ್ಡ ಪ್ರವಾದಿಗಳನ್ನು ಸೂಚಿಸ್ತೈತೆ. ಮತ್ತು ನಾವು ಅಲ್ಲಿಂದ ನಾವು ನೋಡ್ತೇವೆ ಅಂದರೆ ಹೊಷಯ ಪ್ರವಾದನ ಗ್ರಂಥದಿಂದ ಮಲಾಕಿ ಗ್ರಂಥ ತನಕಿರುವಂತಹ 12 ಪುಸ್ತಕಗಳು ಸಣ್ಣ ಪ್ರವಾದಿಗಳ ಗ್ರಂಥಗಳೆಂಬುದಾಗಿ ವಿಭಾಗಿಸಲ್ಪಡುವಂತವಾಗಿದೆ. After 70 years, 17 ವರ್ಷಗಳಲ್ಲಿ the people of God went into exile to Babylon. 17 ಅಲ್ಲ 70 ವರ್ಷಗಳಲ್ಲಿ ಅವರು ಇಸ್ರಾಯೇಲ್ಯರು ಬೇರೆ ದೇಶಗಳಿಗೆ ಸೆರೆಯಾಗಿ ಒಯ್ಯಲ್ಪಟ್ಟವರಾಗಿದ್ದರು. The Babylonians took choice people and talented people. ಆ ಕಲ್ದೀಯರು ಅಂದ್ರೆ ಬಬುಲೋನು ಜನರು ಬಹಳ ಬುದ್ಧಿವಂತರವರಾಗಿದ್ರು. I mean, they took the best. ಅವರು ಇಸ್ರಾಯೇಲ್ ದೇಶದಿಂದ ಸೆರೆ ತೆಗೆದುಕೊಂಡು ಹೋಗುವಾಗ ಉತ್ಕೃಷ್ಟವಾದಂಥ ಸಂಗತಿಗಳನ್ನು ವ್ಯಕ್ತಿಗಳನ್ನು ಅವರು ಸೆರೆಯಾಗಿ ತೆಗೆದುಕೊಂಡು ಹೋದರು. For their advantage, like Shadrach, Meshach, Daniel, Abednego. ಅವರ ಲಾಭಕ್ಕಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ್ ಇಂಥ ಅತ್ಯುತ್ತಮವಾದ ಜನರನ್ನು ಅವರು ಸೆರೆಯಾಗಿ ತೆಗೆದುಕೊಂಡು ಹೋದರು. So they took talented people from Jerusalem. ಅವರು ಯೆರೂಷಲೇಮಿನಿಂದ ಬಹಳ ಬುದ್ಧಿವಂತರು, ತಲಾಂತು ಉಳ್ಳಂತ ವ್ಯಕ್ತಿಗಳನ್ನು ಅವರು ಸೆರೆಯಾಗಿ ತೆಗೆದುಕೊಂಡು ಹೋದರು. After going to Babylon, the people of God refused to go to Babylon because of the wicked people. ಇಲ್ಲಿ ಇಸ್ರಾಯೇಲರು ಅನ್ನು ಅವರು ಜಯಿಸಿದಾಗ, ಅಂದರೆ ಬಬುಲೋನ್ ಅವರು ಜಯಿಸಿದಾಗ ಅವರು ಸೆರೆಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇಸ್ರಾಯೇಲರಲ್ಲಿ ಅನೇಕರು ಸೆರೆಗೆ ಹೋಗುವಂಥದಕ್ಕೆ ಹಿಂಜರಿದ್ರು. ಕಾರಣವೇನೆಂದರೆ ಬಬುಲೋನು ಜನರು ಬಹಳ ದುಷ್ಟ ಜನರೆಂಬುದಾಗಿ. And then the prophet Jeremiah wrote one letter: go to work there and do marriages, seek the welfare of the state. ಆದರೆ ಯೆರೆಮೀಯ ಪ್ರವಾದಿ ಅವರಿಗೊಂದು ಉತ್ತರವನ್ನು ಬರೀತಾರೆ: ನೀವು ಬಬುಲೋನು ದೇಶಕ್ಕೆ ಹೋಗಿರಿ, ಅಲ್ಲಿ ಮನೆಗಳನ್ನು ಕಟ್ಟಿಕೊಳ್ಳಿರಿ, ಮದುವೆಗಳನ್ನು ಮಾಡಿಕೊಳ್ಳಿರಿ, ಆ ದೇಶದ ಕ್ಷೇಮವನ್ನು ಹಾರೈಸಿರಿ, ಅದಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. And they obeyed God's word and got into work. ಅಲ್ಲಿ ಅವರು ದೇವರ ಮಾತಿಗೆ ಒಳಗಾಗಿ ಅವರು ಆ ದೇಶಕ್ಕೆ ಹೋಗಿ ಕೆಲಸ ಮಾಡುವವರಾಗಿರ್ತಾರೆ. After some days, the king of Babylon, Nebuchadnezzar, died. ಅಲ್ಲಿ ಇವರು ಸೆರೆಗೆ ಒಯ್ಯಲ್ಪಟ್ಟ ಕೆಲವು ವರ್ಷಗಳಲ್ಲಿ ಬಬುಲೋನು ಅರಸನು, ನೆಬೂಕದ್ನೆಚ್ಚರ ಅರಸನು ಅವರು ತೀರಿ ಹೋಗ್ತಾರೆ. There was new king named Cyrus. ಆಗ ಇನ್ನೊಂದು ಅರಸನು, ಹೊಸ ಅರಸನು ಅಲ್ಲಿ ಬಬುಲೋನ್ ಆ ರಾಜ್ಯವನ್ನು ಆಳ್ಲಿಕ್ಕೆ ಬರ್ತಾನೆ. ಆತನ ಹೆಸರು ಕೋರೇಶನು. He had some mercy on these captive people. ಈ ಸೆರೆಯಾಗಿ ಒಯ್ಯಲ್ಪಟ್ಟಂತ ಇಸ್ರಾಯೇಲ್ ಜನರ ಮೇಲೆ ಆ ಕೋರೇಶ್ ಅರಸನು ದಯವುಳ್ಳವನಾಗಿರ್ತಾನೆ. So he saw the people longing to see the Jerusalem. They worried about Jerusalem. The king thought like that. ಆ ಅರಸನ ಇವ್ರ ಬಗ್ಗೆ ಹೀಗೆ ಆಲೋಚನೆ ಮಾಡ್ತಾನೆ. ಅದೇನಂದ್ರೆ ಇವರು ಯೆರೂಷಲೇಮನ ವಿಷಯದಲ್ಲಿ ಬಹಳ ಚಿಂತೆ ಉಳ್ಳವರಾಗಿದ್ದಾರೆ, ಅಲ್ಲಿಗೆ ಹೋಗಲಿಕ್ಕೆ ಇವರು ಆಶೆ ಪಡ್ತಿದ್ದಾರೆ ಎಂಬುದಾಗಿ ಆತನ ಹಾಗೆ ಅವರ ವಿಷಯದಲ್ಲಿ ಯೋಚನೆ ಮಾಡ್ತಾನೆ. So he gave the opportunity to go to Jerusalem.
ಆದದ್ರಿಂದಲೇ ಕೋರೇಶ್ ಅರಸನು ಈ ಸೆರೆಯಾಗಿ ಒಯ್ಯಲ್ಪಟ್ಟಂತ ಇಸ್ರಾಯೇಲರಿಗೆ ಹೀಗೆ ಅಪ್ಪಣೆ ಕೊಡ್ತಾನೆ, ನೀವು ಹೋಗಿ ನಿಮ್ಮ ಯೆರೂಸಲೇಮನ್ನು ಕಟ್ಟಿಕೊಳ್ಳಿರಿ ಎಂಬುದಾಗಿ. Some of the people of God lived there. After 70 years, they got settled there. ಆದರೆ ಅಲ್ಲಿ 70 ವರ್ಷದ ನಂತರ ಸಹ ಕೆಲವು ಇಸ್ರಾಯೇಲ್ ಜನರು ಆ ದೇಶದಲ್ಲಿ, ಅಂದ್ರೆ ಬಬುಲೋನ್ ದೇಶದಲ್ಲಿಯೇ ಅವರು ಉಳ್ಕೊಂಡ್ರು, ಅಲ್ಲೇ ಅವರು ಸೆಟ್ಲ್ ಆಗಿದ್ರು. 50,000 people are living from Babylon. ಆದ್ರೆ 50,000 ಜನರು ಆ ಬಬುಲೋನ್ ದೇಶವನ್ನು ಬಿಟ್ಟು ಯೆರೂಸಲೇಮಿಗೆ ಪ್ರಯಾಣವಾದರು. And the king supplies every money, every goods and every gold and silver. ಆ ದೇಶವನ್ನು ಬಿಟ್ಟು ಹೊರಟಂತ ಜನರು, ಯೆರೂಸಲೇಮಿಗೆ ಹಿಂತಿರುಗುತ್ತಿರುವಂತ ಜನರಿಗೆ ಆ ಕೋರೇಶ್ ಅರಸನವರಿಗೆ ಬೇಕಾದಂತ ಹಣ, ಬೆಳ್ಳಿ, ಬಂಗಾರ, ವಸ್ತುಗಳು, ಅವರ ಪ್ರಯಾಣಕ್ಕೆ ಆ ದೇಶದಲ್ಲಿ ಕಟ್ಟಲಿಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನ ಆತನ ಸಪ್ಲೈ ಮಾಡಿದ. He gave the letter with stamp. ಆತನ ಅಷ್ಟು ಮಾತ್ರವಲ್ಲ, ಆ ದೇಶಕ್ಕೆ ಅಂದ್ರೆ ಯೆರೂಸಲೇಮಿಗೆ ತಿರುಗಿ ಹೋಗಿ ಅಲ್ಲಿ ಯೆರೂಸಲೇಮನ್ನು ಕಟ್ಟುವುದಕ್ಕಾಗಿ ಬೇಕಾದಂತ ಅಧಿಕಾರ ಪತ್ರವನ್ನು ಮುದ್ರೆಯೊಂದಿಗೆ ಆತನು ಕೊಟ್ಟ ಅವರಿಗೆ. So that no danger will happen in journey. ಯಾಕಂದ್ರೆ ಆ ಪ್ರಯಾಣದಲ್ಲಿ ಅವರಿಗೆ ಯಾರು ಸಹ ಅವರಿಗೆ ವಿರುದ್ಧವಾಗಿ ಎದ್ದು ಅವರಿಗೆ ಅಪಾಯ ಉಂಟಾಗಬಾರದೆಂಬ ಕಾರಣಕ್ಕಾಗಿ. So he supported the people very much. ಅಲ್ಲಿ ಕೋರೇಶ್ ಅರಸನನ್ನು ನಾವು ನೋಡ್ತೇವೆ, ಇಸ್ರಾಯೇಲ್ ಜನರಿಗೆ ಬಹಳ ಆತನು ಸಹಕಾರಿಯಾಗಿ ನಿಲ್ತಾನೆ. I want to give some information in order to understand the book of Haggai. You must read Ezra, Nehemiah, Esther. ನಾನು ಒಂದು ಸಂಗತಿಯನ್ನು, ಕೆಲವು ವಿಷಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನಾವು ಹಗ್ಗಾಯಿ ಪುಸ್ತಕವನ್ನು ನಾವು ಅರ್ಥ ಮಾಡಿಕೊಳ್ಬೇಕಂದ್ರೆ ಹೆಜ್ರಾ, ನೆಹಮ್ಯ ಮತ್ತು ಎಸ್ತೇರ್ ಪುಸ್ತಕಗಳನ್ನು ನಾವು ಓದಿಕೊಳ್ಬೇಕಾಗ್ತದೆ. The first 6 of Ezra gives a historical background of Haggai. First 6 chapters of ಎಜ್ರಾ. Ezra. ಎಜ್ರಾ ಪುಸ್ತಕದ 6 ಅಧ್ಯಾಯಗಳು ಹಗ್ಗಾಯನ ಕುರಿತಾದ ಚಾರಿತ್ರಾತ್ಮಕ ಸಂಗತಿಗಳನ್ನು ತಿಳಿಯಪಡಿಸುವಂತವಾಗಿದ್ದಾವೆ. In 535 BC they returned to Jerusalem. 530 ಕ್ರಿಸ್ತು ಪೂರ್ವ 530ನೇ ವರ್ಷದಲ್ಲಿ ಇಸ್ರಾಯೇಲ್ಯರು, ಯಹೂದಿಗಳು ಆ ಬಬುಲೋನು ದೇಶದಿಂದ ಯೆರೂಸಲೇಮಿಗೆ ಮೊದಲನೇ ಅವರು ಹಿಂತಿರುಗಿ ಬರುವಂತ ಜನರಾಗಿದ್ದಾರೆ. As soon as they returned to Jerusalem, they built altars of God in the place of house of the Lord. ಅವರು ಪ್ರಥಮವಾಗಿ ಅಲ್ಲಿಂದ ಹಿಂತಿರುಗಿ ಬಂದು ಯೆರೂಸಲೇಮಿಗೆ ಬಂದಾಗ ಅಲ್ಲಿ ಅವರು ಬಲಿಪೀಠವನ್ನು ಕಟ್ಟಿ ದೇವರನ್ನು ಆರಾಧನೆ ಮಾಡ್ತಾರೆ. ಮೊದಲನೇದಾಗಿ they started to observe certain sacrifice. ಅವರಲ್ಲಿ ಕೆಲವು ಬಲಿಗಳನ್ನು, ಅರ್ಪಣೆಗಳನ್ನು ದೇವರಿಗೆ ಸಮರ್ಪಿಸುವವರಾಗಿದ್ದಾರೆ. They celebrating the feast of the tabernacle. ಗುಡಾರಗಳ ಹಬ್ಬವನ್ನು ಅಲ್ಲಿ ಅವರು ಆಚರಿಸುವಂತವರಾಗಿದ್ರು. So they are restoring the religious life in the Jerusalem. ಅಲ್ಲಿ ಯೆರೂಸಲೇಮಿಗೆ ಹಿಂತಿರುಗಿ ಬಂದಂತ ಆ ಯಹೂದ್ಯರು, ನಾಯಕರೆಲ್ಲ ಸೇರಿ ತಿರುಗಿ ಅವರ ಧಾರ್ಮಿಕ ಪದ್ಧತಿ ವಿಧಾನಗಳನ್ನು ಅವರು ಪುನರುಜ್ಜೀವಿಸ ಮಾಡಿದರು. After the laying the foundation of the house of the Lord, ಅಲ್ಲಿ ದೇವರ ಮಂದಿರವನ್ನು ಕಟ್ಟುವುದಕ್ಕಾಗಿ, ದೇವಾಲಯವನ್ನು ಕಟ್ಟುವುದಕ್ಕಾಗಿ ಅವರು ಅಸ್ಥಿವಾರದ ಕಲ್ಲನ್ನು ಅವರು ಹಾಕ್ತಾರೆ. After some time, Cyrus, the king Cyrus died. ಆಗ ಕೆಲವು ವರ್ಷಗಳ ಕೆಲವು ಸಮಯದ ನಂತರ ಕೋರೇಶ್ ಅರಸನು ತೀರಿ ಹೋಗ್ತಾನೆ. The Samaritan are against to people of God. ಸನ್ಹೆರೀಬನು ಎಂಬುವಂತ Samaritans.
ಸಮರಾಯರು ಅಲ್ಲಿರುವಂತ ಯೆರೂಸಲೇಮಿನಲ್ಲಿ ಆ ಇಸ್ರಾಯೇಲ್ ದೇಶದಲ್ಲಿರುವಂತ ಸಮಾರಿಯ ಜನರು ಇಲ್ಲಿ ದೇವ ಜನರಿಗೆ ದೇವಾಲಯವನ್ನು ಕಟ್ಟುವಂತ ದೇವ ಜನರಿಗೆ ಅವರು ಬಹಳ ವಿರೋಧವಾಗಿದ್ದರು. So Samaritans wrote one letter to the new king. ಇಲ್ಲಿರುವಂತ ಅಂದ್ರೆ ಯೆರೂಸಲೇಮ್ ಇಸ್ರಾಯೇಲ್ ದೇಶದಲ್ಲಿ ವಾಸವಾಗಿದ್ದಂತ ಸಮಾರಿಯಾದವರು ಬಬುಲೋನ್ ಅಂದ್ರೆ ಆ ಮೇದ್ಯ ಪಾರಸಿಕ ಅರಸನಾದಂತ ಅರಸನಿಗೆ ಅವರೊಂದು ಪತ್ರವನ್ನು ಬರೆಯುತ್ತಾರೆ. Be careful of these guys. ಈ ಜನರು ದೇವಾಲಯವನ್ನು ಕಟ್ಟಲಿಕ್ಕೆ ನಿಮ್ಮ ದೇಶದಿಂದ ಯೆರೂಸಲೇಮಿಗೆ ಬಂದಿದ್ದಾರಲ್ವಾ, ಈ ಜನರ ವಿಷಯದಲ್ಲಿ ನೀನು ಜಾಗೃತಿಯಾಗಿರು ಎಂಬುದಾಗಿ. These fellows will turn to against you. ಈ ಜನರು ನಿನಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. Then new king stopped the work of the people of God. New king stopped the ಆದ್ದರಿಂದ ಈ ಪತ್ರ ಅವರು ಬರೆದದರಿಂದ ಆ ಹೊಸ ಅರಸನ್ ಏನು ಮಾಡಿದಂದ್ರೆ ಇವರು ಯೆರೂಸಲೇಮಿನಲ್ಲಿ ದೇವಾಲಯವನ್ನು ಕಟ್ಟುವಂತ ಪಟ್ಟಣವನ್ನು ಕಟ್ಟುವಂತ ಕೆಲಸವನ್ನು ನಿಲ್ಲಿಸಿಬಿಟ್ಟ. When king stopped the work, they are very discouraged. ಅಲ್ಲಿ ಆ ಅರಸನು ಯಾವಾಗಾದ್ರೂ ಇವ್ರಿಗೆ ಸಹಾಯ ಮಾಡುವಂತ ಸಂಗತಿಗಳನ್ನು ನಿಲ್ಲಿಸಿಬಿಟ್ನೋ, ಈ ದೇವಾಲಯ ಕಟ್ಟುವಂತ ಪಟ್ಟಣ ಕಟ್ಟುವಂತ ಕೆಲಸಕ್ಕೆ ಸಹಾಯವನ್ನು ನಿಲ್ಲಿಸಿಬಿಟ್ನೋ, ಆಗ ಈ ಯಹೂದ್ಯ ಜನರು ಇಸ್ರಾಯೇಲ್ ದೇವ ಜನರು ಬಹಳ ನಿರಾಶೆಗೆ ಒಳಗಾದರು. And they forgotten the mission of God. ಅವರು ಏನಾದ್ರಂದ್ರೆ ದೇವರು ತಮಗೆ ಕೊಟ್ಟಂತ ಸೇವೆಯನ್ನು, ಕೆಲಸವನ್ನು, ಕಾರ್ಯವನ್ನು ಅವರು ಮರೆತು ಬಿಟ್ಟವರಾಗಿದ್ರು. And they look around of their land, of their houses. ಅವರು ತಮ್ಮ ಮನೆಗಳಲ್ಲೂ ಮತ್ತು ಅವರು ಸುತ್ತಿರುವಂತ ಅವರ ದೇಶ ಭೂಮಿಯನ್ನು ಅವರು ಆ ಸುತ್ತಮುತ್ತ ಅವರು ನೋಡುವವರಾಗಿದ್ರು. In last we see that instead of putting God's mission first, they are putting them and their mission first. ಅಂದ್ರೆ ಅಲ್ಲಿ ದೇವರ ಕಾರ್ಯವನ್ನು ಅವರು ಮರೆತು ತಮ್ಮ ಮನೆಗಳನ್ನು, ತಮಗೆ ಬೇಕಾದ ಸಂಗತಿಗಳನ್ನು ಅವರು ಕಟ್ಟಿಕೊಳ್ಳುವಂತ ಆ ಕೆಲಸದಲ್ಲಿ ಅವರು ಲಕ್ಷ್ಯವುಳ್ಳವರಾಗಿರ್ತಾರೆ. Now read Haggai 1 chapter 1 verse 2. ಇಲ್ಲಿ ಹಗ್ಗಾಯನ ಪುಸ್ತಕ 1ನೇ ಅಧ್ಯಾಯ 2ನೇ ವಚನವನ್ನು ನಾವು ಓದೋಣ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. ಯೆಹೋವನು ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ಹೇಳಿದನು, ಈ ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗಳೆಲ್ಲ ಹಲಿಗೆ ಒದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದೋ? Amen. Here people of God giving reasons. ಇಲ್ಲಿ ದೇವ ಜನರು ದೇವಾಲಯವನ್ನು ಕಟ್ಟುವಂತ ಕೆಲಸದಲ್ಲಿ ಅವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಇದಕ್ಕೆ ಅವರು ಕಾರಣವನ್ನು ಕೊಡುವವರಾಗಿದ್ದಾರೆ. So the people of God, why God sent me, that mission is forgotten from people of God. ಇಲ್ಲಿ ನಾವು ನೋಡ್ತೇವೆ, ದೇವರು ಬಬುಲೋನು ದೇಶದಿಂದ ಇವರನ್ನು ಇಲ್ಲಿಗೆ ಯೆರೂಸಲೇಮ್ಗೆ ಹಿಂತಿರುಗಿ ಬರಲಿಕ್ಕೆ ಕಾರಣ ಯಾವುದಕ್ಕಾಗಿ ಕರೆತಂದಿದ್ದಾನೆ ಅಂತ ನಾವು ನೋಡುವಾಗ ಅದು ದೇವಾಲಯವನ್ನು ಕಟ್ಟುವುದಕ್ಕಾಗಿ ಮೊದಲನೇದಾಗಿದೆ. ಬಟ್ ಆ ಕೆಲಸವನ್ನು, ದೇವರ ಕಾರ್ಯವನ್ನು ಅವರು ಮರೆತು ಬಿಟ್ಟಿದ್ದಾರೆ. The people of Israelites tells that the time has not come yet. ಇನ್ನು ದೇವಾಲಯವನ್ನು ಕಟ್ಟಲಿಕ್ಕೆ ಸಮಯ ಬಂದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. But they feel that the time is come to build up our houses. ಆದರೆ ಅವರು ಅಂದುಕೊಳ್ತಿದ್ದಾರೆ ನಮ್ಮ ಮನೆಗಳನ್ನು ಕಟ್ಟಿಕೊಳ್ಳಿಕ್ಕೆ ಸಮಯ ಬಂದಿದೆ ಎಂಬುದಾಗಿ. The author says in this chapter verse 2, thus says the Lord of hosts, these people says that time has not yet come to rebuild the house of the Lord. Then the word of Lord came by the hand of Haggai the prophet. Is it time for you yourself to build in your paneled house, while this house lies in ruins?
ಸೇನಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನ ಆಲಯವು ಕಟ್ಟುವುದಕ್ಕೆ ಸಮಯವಿನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. ಯೆಹೋವನ ಪ್ರವಾದಿಯಾದ ಹಗ್ಗಾಯನ ಮೂಲಕ ಈ ವಾಕ್ಯವನ್ನು ಹೇಳಿಸಿದನು, ಈ ಆಲಯವು ಹಾಳು ಬಿದ್ದಿದೆಯಲ್ಲ, ನೀವು ಒಳಗೋಡೆಗಳೆಲ್ಲ ಅಲ್ಲಿಗೆ ಒದಿಸಿಕೊಂಡು ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದೋ? And here the prophet Haggai says that it is all right you were making the beautiful houses, but the house of the Lord laid in ruins. ಇಲ್ಲಿ ದೇವರು ಪ್ರವಾದಿ ಮೂಲಕ ಹೇಳ್ತಿರುವಂತ ಸಂಗತಿ ಏನಂದ್ರೆ ನೀವು ಮೊದಲು ನಿಮ್ಮ ಮನೆಗಳನ್ನು ಚಂದವಾಗಿ ನೀವು ಕಟ್ಟಿಕೊಂಡಿದ್ದೀರಿ, ಆದ್ರೆ ನನ್ನ ಆಲಯವು ಹಾಳು ಬಿದ್ದಿದೆ ಎಂಬುದಾಗಿ. But now you have forgotten God. ಇದು ಆತನ ಏನ್ ಹೇಳ್ತಿದ್ದಾನೆ ಅಂದ್ರೆ, ನೀವು ದೇವರಾದ ನನ್ನನ್ನು, ನನ್ನ ಕಾರ್ಯವನ್ನು ಮರೆತು ಬಿಟ್ಟಿದ್ದೀರಿ ಎಂಬುದಾಗಿ. You have lived for yourself. ನಿಮ್ಮಗೋಸ್ಕರ, ನಿಮ್ಮ ಸ್ವಂತ ಕಾರ್ಯಗಳಿಗೋಸ್ಕರ ನೀವು ಜೀವಿಸುವವರಾಗಿದ್ದೀರಿ. You made your mission first. ನಿಮ್ಮ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡಿದ್ದಾವೆ. You have experienced the miracle of God. Even the king financed you. ನೀವು ಅಂದ್ರೆ ಈ ದೇಶಕ್ಕೆ ಹಿಂತಿರುಗಿ ಬರಲಿಕ್ಕೆ, ಇಲ್ಲಿಗೆ ಬೇಕಾದಂತ ಎಲ್ಲಾ ಸಂಗತಿಗಳು ನಿಮಗೆ ಒದಗಿ ಬರಲಿಕ್ಕೆ ಅರಸನ ಸಹಾಯ ಮಾಡಿದ. ಅರಸನ ಸಹಾಯ ದೇವರಿಂದಲೇ ಆದದ್ದಾಗಿದೆ. But you have forgotten God. ಆದ್ರೆ ನಾನು ನಿಮ್ಮನ್ನು ಕರತಂದ ದೇವರನ್ನು, ನಿಮಗೆ ಅರಸನ ಸಹಾಯ ಮಾಡಲಿಕ್ಕೆ ಕಾರ್ಯ ಮಾಡಿದ ನನ್ನನ್ನೇ ನೀವು ಮರೆತು ಬಿಟ್ಟಿದ್ದೀರಿ ಎಂಬುದಾಗಿ. So Bible gives the cause and effect thing. ದೇವರ ವಾಕ್ಯ, ಸತ್ಯ ವೇದ ಒಂದು ಸಂಗತಿಯನ್ನು, ಒಂದು ಸೂತ್ರವನ್ನು ಪ್ರಾರಂಭದಿಂದ ಅಂತ್ಯದ ತನಕ ಹೇಳುವಂತದ್ದಾಗಿದೆ. ಅದೇನಂದ್ರೆ ಕಾಸ್ ಅಂಡ್ ಎಫೆಕ್ಟ್ ಎಂಬುದಾಗಿ ಹೇಳ್ತೇವೆ. ಅಂದ್ರೆ ಕಾರಣ, ಅದರ ಫಲಿತ ಎಂಬುದಾಗಿ. But you seek the kingdom of God and all things added unto you. ಅದೇನಂದ್ರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ, ಆಗ ಎಲ್ಲವೂ ನಿಮಗೆ ಬೇಕಾದದೆಲ್ಲವೂ ನಿಮ್ಮ ಕೂಡ ಸೇರಿಕೊಳ್ತಾರೆ. Here people of Israelites forgotten God and His commandment. ಇಲ್ಲಿ ಇಸ್ರಾಯೇಲ್ ಜನರು ದೇವರನ್ನು ಮರೆತು ಬಿಟ್ಟಿದ್ದಾರೆ, ದೇವರು ಮಾಡಬೇಕೆಂಬುದಾಗಿ ಹೇಳಿರುವ ಕೆಲಸವನ್ನು ಸಹ ಅವರು ಮರೆತು ಬಿಟ್ಟಿದ್ದಾರೆ. And there is cause and effect. ಈ ಒಂದು ಕಾರ್ಯ ಅವರು ಮಾಡಿದ್ರಲ್ವಾ, ಇದನ್ನು ಕಾಸ್ ಎಂಬುದಾಗಿ ಹೇಳ್ತೇವೆ. ಇದರ ಫಲಿತವನ್ನು ಇಲ್ಲಿ ನಾವು ನೋಡ್ತೇವೆ. Effect is verse 5 to verse 6. ಅದರ ಎಫೆಕ್ಟ್, ಅವರು ದೇವರನ್ನು, ದೇವರ ಕಾರ್ಯವನ್ನು ಮರೆತು ದೇವರಿಗೆ ಪ್ರಥಮ ಸ್ಥಾನ ಕೊಡದೇ ಇರುವುದರಿಂದ ಅದರ ಫಲಿತವನ್ನು 5ನೇ ವಚನದಿಂದ ಮುಂದುವರಿಸಿದ ಭಾಗದಲ್ಲಿ ನಾವು ನೋಡ್ತಾ ಬರ್ತೇವೆ. Now therefore thus says the Lord of hosts, consider your ways. You have sown much and harvest little. You eat, but you never have enough. You drink, but you never have your fill. But you clothe yourself, but no one is warm. And he who earns wages does not put them into bag with holes. And this is the effect. ಇಲ್ಲಿ 5ನೇ ವಚನದಿಂದ 7ನೇ ವಚನ ತನಕ ನಾವು ನೋಡ್ತೇವೆ. ಈ ಸಮಯದಲ್ಲಿ ಸೇನಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು. ಕುಡಿಯುತ್ತೀರಿ, ಆನಂದವಾಗದು. ಹೊದಿಯುತ್ತೀರಿ, ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದ್ದು. ಸೇನಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಇದು ಅವರು ದೇವರಿಗೆ ಪ್ರಥಮ ಸ್ಥಾನ ಕೊಡದೇ ಇರುವುದರ ಒಂದು ಎಫೆಕ್ಟ್, ಫಲವು ಇದಾಗಿದೆ. Because people of God forget and God, people does not give the first place to God. ಇಲ್ಲಿ ದೇವ ಜನರಾದಂಥ ಇಸ್ರಾಯೇಲರು ತಮ್ಮ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವವರಾಗಿರಲಿಲ್ಲ. ದೇವರನ್ನು, ದೇವರ ಕಾರ್ಯವನ್ನು ಅವರು ಮರೆತು ಬಿಟ್ಟವರಾಗಿದ್ದಾರೆ. In their life God is last, their passions, their everything is first. ಇಲ್ಲಿ ನಾವು ನೋಡ್ತೇವೆ, ಅವರ ಜೀವನದಲ್ಲಿ ದೇವರಿಗೆ ಕಡೇ ಸ್ಥಾನ ಅವರು ಕೊಟ್ಟವರಾಗಿದ್ದಾರೆ. ತಮ್ಮ ಸ್ವಂತ ಕಾರ್ಯಗಳು, ತಮ್ಮ ಸ್ವಂತ ಸಂಗತಿಗಳು ಅವರ ಜೀವನದಲ್ಲಿ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡಿದ್ದಾವೆ. Everyone is thinking about their families, their houses, their children, but not
but not place for God. ಇಲ್ಲಿ ಎಲ್ಲಾ ಜನರು ಸಹ ತಮ್ಮ ಕುಟುಂಬ, ತಮ್ಮ ಮಕ್ಕಳು, ತಮ್ಮ ಸಂಗತಿಗಳು, ತಮ್ಮ ಮನೆ, ತಮ್ಮ ಕಾರ್ಯಗಳು ಕುರಿತ ಆಲೋಚನೆ ಉಳ್ಳವರಾಗಿದ್ದಾರಾಗಲಿ ದೇವರಿಗೆ ಅವರ ಮನಸ್ಸಿನಲ್ಲಿ ಎಲ್ಲೂ ಸ್ಥಳವಿಲ್ಲ. And let us see Haggai 1:14. ಇಲ್ಲಿ ಮತ್ತು ನಾವು ತಿರುಗಿ ನೋಡೋಣ 1ನೇ ಅಧ್ಯಾಯ ಹಗ್ಗಾಯನ ಪುಸ್ತಕ 14ನೇ ವಚನ. I am with you, declares the Lord, and the Lord stirs up the spirit of Zerubbabel, the son of Shealtiel, governor of Judah, and the spirit of Joshua, the son of Zehozadak, the high priest, and the spirit of all the remnant of the people, and they came to work on the house of the Lord of hosts, their God. And the 24th day of month, and in the 6th month, in the second year of Darius the king. ಇಲ್ಲಿ ನಾವು ನೋಡ್ತೇವೆ 13ನೇ ವಚನದಿಂದ, ಯೆಹೋವನ ದೂತನಾದ ಹಗ್ಗಾಯನು ಇದನ್ನು ನೋಡಿ ಜನರಿಗೆ, ನಿಮ್ಮೊಂದಿಗೆ ಇದ್ದೇನೆ ಎಂದು ಯೆಹೋವನು ನುಡಿಯುತ್ತಾನೆ ಎಂಬುದನ್ನು ಯೆಹೋವನ ದೂತನಾಗಿಯೇ ಹೇಳಿದೆನು. ಕೂಡಲೇ ಶೆಯಲ್ತಿಯೇಲನ ಮಗನು ಯೆಹೂದ ದೇಶಾಧಿಪತಿಯಾದ ಜೆರುಬ್ಬಾಬೆಲ್, ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವ, ಸಮಸ್ತ ಜನಶೇಷ ಇವರೆಲ್ಲರ ಮನಸ್ಸುಗಳನ್ನು ಯೆಹೋವನು ಪ್ರೇರೇಪಿಸಲು ಅವರು ಅರಸನಾದ ದಾರ್ಯಾವೇಶನ ಆಳ್ವಿಕೆಯ 2ನೇ ವರ್ಷದ 6ನೇ ತಿಂಗಳಿನ 24ನೇ ದಿನದಲ್ಲಿ ಬಂದು ತಮ್ಮ ದೇವರಾದ ಸೇನಾಧೀಶ್ವರದ ಯೆಹೋವನ ಆಲಯದ ಕೆಲಸಕ್ಕೆ ಕೈ ಹಾಕಿದರು. Here we see that people are repenting to God. ಇಲ್ಲಿ ದೇವರ ವಾಕ್ಯ ಅವರಿಗೆ ಉಂಟಾದ ನಂತರ ಜನರು ದೇವರ ಕಡೆಗೆ ಅವರ ಪಶ್ಚಾತ್ತಾಪ ಪಟ್ಟು ತಿರುಗಿಕೊಳ್ಳುವವರಾಗಿದ್ದಾರೆ. People obeyed God's commandment. ಇವರು ದೇವರ ಕಡೆ ತಿರುಗಿಕೊಂಡವರಾಗಿ ದೇವರ ವಾಕ್ಯಕ್ಕೆ ಆಜ್ಞೆಗೆ ವಿಧೇಯತೆಯನ್ನು ತೋರುತ್ತಿದ್ದಾರೆ. Here we see that considered. ಇಲ್ಲಿ ಲಕ್ಷ್ಯ ಎಂಬುವಂತ ಒಂದು ಪದವನ್ನು ನಾವು ನೋಡ್ತೇವೆ. Consider means examine. ಲಕ್ಷ್ಯ ಕನ್ಸಿಡರ್ ಎಂಬುವಂತ ಮಾತಿಗೆ ಪರೀಕ್ಷೆ ಮಾಡಿಕೊಳ್ಳಿರಿ ಎಂಬುವಂತ ಅರ್ಥ ಬರ್ತದೆ. Let us turn to Ecclesiastes. ಪ್ರಸಂಗಿ. ನಾವು ಪ್ರಸಂಗಿ ಪುಸ್ತಕವನ್ನು ನಾವು ತೆರೆಯೋಣ. 7:14. 7ನೇ ಅಧ್ಯಾಯ 14ನೇ ವಚನ. ಎಸ್, ಓಕೆ. ಸುಖ ದಿನದಲ್ಲಿ ಸುಖದಿಂದಿರು, ದುಃಖದ ದಿನದಲ್ಲಿ ಯೋಚಿಸು. In English Bible says that on a good day enjoy yourself, on a bad day examine yourself. ಇಂಗ್ಲಿಷ್ ಬೈಬಲ್ ಅಲ್ಲಿ ನಾವು ನೋಡುವಂತದ್ದಾದರೆ, ಸುಖ ದಿನದಲ್ಲಿ ನೀನು ಸುಖದಿಂದ ಇರು, ದುಃಖದ ದಿನದಲ್ಲಿ ನೀನು ಪರೀಕ್ಷೆ ಮಾಡಿಕೋ ಎಂಬುದಾಗಿ. When you are eating, you are not satisfied, you are not to do tension, you must to examine. ನೀನು ಊಟ ಮಾಡಿದರೂ ತೃಪ್ತಿಯಾಗದೆ, ನೀನು ಬಿತ್ತಿದರೂ ಫಲವನ್ನು ಕೊಯ್ಯದೆ ಒತ್ತಡಕ್ಕೆ ನೀನು ಒಳಗಾಗುವಾಗ ದೇವರ ವಾಕ್ಯ ಹೇಳುವುದೇನೆಂದರೆ, ಆ ಪರಿಸ್ಥಿತಿ ನಿನ್ನದಾದರೆ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೋ. When your money goes into bag of holes, you must consider. When your money will go, ನಿನ್ನ ಹಣ ತೂತು ಇರುವಂತ ಒಂದು ಚೀಲದಲ್ಲಿ ಹಾಕಿದ ಹಾಗೆ ಅದು ಉಳಿಯದೆ ಹೋಗುವಂತ ದಿನದಲ್ಲಿ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೋ. The same thing the people of Israelites doing this. ಅದೇ ಸಂಗತಿಯನ್ನು ಇಲ್ಲಿ ಇಸ್ರಾಯೇಲ್ ಜನರು ಮಾಡ್ತಾ ಇದ್ದಾರೆ. The people of God thinking of
where we done wrong. ಇಲ್ಲಿ ದೇವ ಜನರು ತಾವು ಎಲ್ಲಿ ತಪ್ಪಿ ಹೋಗಿದ್ದಾರೆ ಎಂಬುದಾಗಿ ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಳ್ತಿದ್ದಾರೆ. People of God thinking that we have covenant with God, we are supposed to lead victorious life, we are supposed to live blessed and prosperous life. ಇಲ್ಲಿ ಇವರು ಯೋಚನೆ ಮಾಡ್ತಿದ್ದಾರೆ, ದೇವರೊಂದಿಗೆ ನಮಗೆ ಒಡಂಬಡಿಕೆ ಇದೆ, ನಾವು ಒಡಂಬಡಿಕೆಯ ಪ್ರಜೆಗಳು ನಾವಾಗಿದ್ದೇವೆ, ನಾವು ಆಕ್ಚುಲಿ ನಾವು ನೋಡುವಂಥದ್ದಾದರೆ ನಾವು ಜಯಭರಿತವಾದ ಆಶೀರ್ವಾದ ಭರಿತವಾದ ಅಭಿವೃದ್ಧಿಯಾದಂಥ ಜೀವಿತ ನಾವು ಜೀವಿಸಬೇಕಾಗಿತ್ತು. they decided to put God first. ಆದರೆ ನಾವು ಸೋತು ಹೋಗ್ತಾ ಇದ್ದೇವೆ, ಆದ್ದರಿಂದ ನಾವು ದೇವರ ಕಡೆ ತಿರುಗಿಕೊಳ್ತೇವೆ ಎಂಬುದಾಗಿ ಈಗ ದೇವರ ಕಡೆ ತಿರುಗಿಕೊಂಡು ದೇವರಿಗೆ ತಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನವನ್ನು ಕೊಡುವುದಕ್ಕೆ ಒಡಂಬಡ್ತಿದ್ದಾರೆ. God first, God's first vision. First, and they put God vision first. ಇಲ್ಲಿ ಇಸ್ರಾಯೇಲ್ಯರು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವವರಾಗಿ ದೇವರವರಿಗೆ ಕೊಟ್ಟಂತ ಕಾರ್ಯ ದರ್ಶನಕ್ಕೆ ತಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನವನ್ನು ಕೊಡುವವರಾಗಿದ್ದಾರೆ. When they obeyed and when they give the first place to God, ಇಲ್ಲಿ ಈ ಇಸ್ರಾಯೇಲ್ಯರು ದೇವರಿಗೆ ವಿಧೇಯತೆ ತೋರಿ ದೇವರಿಗೆ ತಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನ ಕೊಟ್ಟಾಗ, let us turn to Haggai's 2nd chapter. ನಾವಿಲ್ಲಿ ಹಗ್ಗಾಯನ ಪುಸ್ತಕ 2ನೇ ಅಧ್ಯಾಯ verse 5. 5ನೇ ವಚನವನ್ನು ನಾವು ಓದೋಣ. verse 5 to 8. 5ರಿಂದ 8ನೇ. ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ ನಾನು ನಿಮಗೆ ಪ್ರಮಾಣ ಮಾಡಿಕೊಟ್ಟ ಮಾತನ್ನು ನೆರವೇರಿಸುವೆನು. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವುದು, ಹೆದರಬೇಡಿರಿ. ಸೈನಾಧೀಶನಾದ ಯೆಹೋವನು ಇಂತೆನ್ನುತ್ತಾನೆ, ಸ್ವಲ್ಪ ಕಾಲದ ಮೇಲೆ ನಾನು ಇನ್ನೊಂದೇ ಸಾರಿ ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು, ಒಣನೆಲವನ್ನು ಅದುರಿಸಿ ಸಕಲ ಜನಾಂಗಗಳನ್ನು ನಡುಗಿಸುವೆನು. ಆಗ ಸಮಸ್ತ ಜನಗಳ ಇಷ್ಟ ವಸ್ತುಗಳು ಬಂದು ಒದಗಲು ಈ ಆಲಯವನ್ನು ವೈಭವದಿಂದ ತುಂಬಿಸುವೆನು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಬೆಳ್ಳಿಯೆಲ್ಲ ನನ್ನದು, ಬಂಗಾರವೆಲ್ಲ ನನ್ನದು. ಇದು ಸೈನಾಧೀಶನಾದ ಯೆಹೋವನ ನುಡಿ. Amen. Amen. When the people of God obeyed the commandment of God, ದೇವರ ಜನರು ದೇವರ ವಾಕ್ಯಕ್ಕೆ ಆಜ್ಞೆಗೆ ವಿಧೇಯತೆ ತೋರಿದಾಗ God is working there. ಅಲ್ಲಿ ಅವರ ಜೀವನದಲ್ಲಿ ಅವರಿಗಾಗಿ ದೇವರು ಕಾರ್ಯ ಮಾಡುವವನಾಗಿದ್ದಾನೆ. God is telling that I am delivered you from Egypt. ನಾನು ಐಗುಪ್ತದಿಂದ ನಿಮ್ಮನ್ನು ಬಿಡುಗಡೆ ಮಾಡಿದ ಆತನು. That I am covenant keeping God. ನಾನು ನನ್ನ ಮಾತನ್ನು ನೆರವೇರಿಸುವವನು. You don't run for silver and gold. ನೀವು ಬೆಳ್ಳಿ ಬಂಗಾರಕ್ಕಾಗಿ ಓಡಬೇಕಾಗಿಲ್ಲ. I have silver and gold. ನನ್ನ ಹತ್ರ ಬೆಳ್ಳಿ ಬಂಗಾರವಿದೆ. You have not run for land and properties. ನೀವು ಸ್ಥಳಕ್ಕಾಗಿ ಆಸ್ತಿಗಳಿಗಾಗಿ ಓಡಬೇಕಾಗಿಲ್ಲ. The world is mine. ಭೂಮಿಯು ಅದರ ಸಮಸ್ತವು ನನ್ನದಾಗಿದೆ. Amen. Amen. But people of God decided to put God first. ಇದೆಲ್ಲ ಹೇಳಿದ ನಂತರ ಅಲ್ಲಿ ದೈವ ಜನರು ಇಸ್ರಾಯೇಲ್ಯರು ದೇವರಿಗೆ ತಮ್ಮ ಜೀವನದಲ್ಲಿ ಪ್ರಥಮ ಸ್ಥಾನವನ್ನು ಕೊಡ್ಲಿಕ್ಕೆ ಅವರು ಒಡಂಬಡ್ತಾರೆ. And they again built a temple. ತಿರುಗಿ ತಮ್ಮ ಕೆಲಸಗಳನ್ನು ಬಿಟ್ಟು ಈಗ ದೇವರ ಆಲಯವನ್ನು ಕಟ್ಟುವ ಕೆಲಸಕ್ಕೆ ಕೈ ಹಾಕ್ತಾರೆ. And they put foundation to the house of the Lord. ದೇವರ ಆಲಯಕ್ಕೋಸ್ಕರ ಅವರು ಅಸ್ತಿವಾರದ ಕಲ್ಲನ್ನು ಅವರು ಹಾಕ್ತಾರೆ. In chapter 2 verse 8 and 19. 2ನೇ ಅಧ್ಯಾಯ 18-19 ವಚನಗಳಲ್ಲಿ ಯೆಹೋವನ ಆಲಯಕ್ಕೆ ಅಸ್ತಿವಾರ ಹಾಕಿದ ಈ ದಿವಸ ಹಿಂದಿನ ಕಾಲವನ್ನು, ಅಂದರೆ 9ನೆಯ ತಿಂಗಳಿನ 24ನೆಯ ಈ ದಿನದ ಹಿಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ. ಕಣಜದಲ್ಲಿ ಕಾಳು ಇನ್ನೂ ಇದೆಯೋ? ದ್ರಾಕ್ಷಿ, ಅಂಜೂರ, ದಾಳಿಂಬರ, ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ? ಆದರೆ ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. Amen. ಆಮೆನ್. If you obey the God's command and keep His commandments
from this day God will surely bless you. ದೇವರ ಮಾತಿಗೆ ವಿಧೇಯತೆ ತೋರಿ ದೇವರ ವಾಕ್ಯವನ್ನು ನೀವು ಪಾಲಿಸುವಂತದ್ದಾದ್ರೆ, ದೇವರಿಗೆ ನೀವು ಪ್ರಥಮ ಸ್ಥಳ ಕೊಡುವಂತದ್ದಾದ್ರೆ, ದೇವರು ನಿಮ್ಮನ್ನು ಆ ದಿವಸ ಮೊದಲುಗೊಂಡು ಆಶೀರ್ವದಿಸುವಾತನಾಗಿದ್ದಾನೆ. In your house there is nothing in your house, ಅಷ್ಟು ತನಕ ನಿಮ್ಮ ಮನೆಗಳಲ್ಲಿ ಏನೂ ಇಲ್ಲದೆ ಇರಬಹುದು. if you obey the God's commandment, the God will surely bless you from this day. ದೇವರ ವಾಕ್ಯಕ್ಕೆ ಆಜ್ಞೆಗೆ ನೀವು ವಿಧೇಯತೆ ತೋರುವಂತದ್ದಾದ್ರೆ ಈ ದಿನ ಮೊದಲುಗೊಂಡು ನಿಮ್ಮನ್ನು ಆತನು ಆಶೀರ್ವದಿಸುವಾತನಾಗಿದ್ದಾನೆ. And seek the first kingdom of God and his righteousness. ದೇವರ ವಾಕ್ಯ ಹೇಳ್ತೈತೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಮೊದಲು ತವಕ ಪಡಿರಿ ಎಂಬುದಾಗಿ. And all things will added unto you. ಎಲ್ಲಾ ಸಂಗತಿಗಳು ನಿಮ್ಮ ಸಂಗಡ ಸೇರಿಕೊಳ್ತವೆ. He knows what you needed. ನಿಮಗೆ ಏನು ಬೇಕೋ ಆತನಿಗೆ ತಿಳಿದಿದೆ. Every true Christian is like Abel. ಪ್ರತಿ ಕ್ರೈಸ್ತವನು ಹೇಬೇಲನ ಹಾಗೆ ಇರುವಂತವನು. ಪ್ರತಿ ಕ್ರೈಸ್ತವನು ಅಂತ ಹೇಳಿದೆ, ನಿಜವಾದ ಕ್ರೈಸ್ತವನು, ಪ್ರತಿ ನಿಜವಾದ ಕ್ರೈಸ್ತವನು ಹೇಬೇಲನ ಹಾಗೆ ಇರುತ್ತಾನೆ. And Abel brought his offering by faith and shown in action. ಹೇಬೇಲನು ನಂಬಿಕೆಯ ಮೂಲಕ ಆತನು ಕಾಣಿಕೆಯನ್ನು ಕೊಟ್ಟ. ಆತನ ನಂಬಿಕೆ ಕಾರ್ಯದ ಮೂಲಕ ತೋರಿ ಬಂದದ್ದಾಗಿದೆ. When you put God first, God will surely bless you from this day. ನೀವು ನಿಮ್ಮ ಜೀವನದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡುವಂತದ್ದಾದರೆ ಈ ದಿನ ಮೊದಲುಗೊಂಡು ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. Amen. ಆಮೆನ್. God bless you. God bless you. ಹಲ್ಲೆಲೂಯಾ. ಅದ್ಭುತವಾದಂತ ದೇವರ ಸತ್ಯಗಳನ್ನು ನಾವು ಕೇಳಿದೆವು. ಹೇಬೇಲನ ಕಾಣಿಕೆ, ಆ ಸಂಗತಿಯಿಂದ ಹೇಬೇಲನು ನಂಬಿಕೆ ಮೂಲಕ ಕಾಣಿಕೆಯನ್ನು ಅರ್ಪಿಸಿ ದೇವರಿಂದ ನೀತಿವಂತನೆಂಬ ಸಾಕ್ಷಿ ಹೊಂದಿದ. ಆ ಸಾಕ್ಷಿ ಇವತ್ತು ಆತನ ಸತ್ರು ಸಹ ನಮ್ಮ ಹತ್ರ ಮಾತನಾಡ್ತೈತೆ. ಆ ಸಾಕ್ಷಿ ಏನೆಂದರೆ ಆತನ ಅರ್ಪಿಸಿರೋ ಕಾಣಿಕೆಯನ್ನು ದೇವರು ಅಂಗೀಕಾರ ಮಾಡಿದ್ದೆ ಎಂಬುದಾಗಿ ಈ ವಚನದಿಂದ ನಾವು ನೋಡಿಕೊಳ್ತಾ ಬಂದೆವು. ಕಾಯಿನನ ಅರ್ಪಣೆಗಿಂತ ಹೇಬೇಲನ ಅರ್ಪಣೆ ಶ್ರೇಷ್ಠವಾದದ್ದಾದದ್ದು. ಯಾಕಂದರೆ ಆತನೊಂದು ರಕ್ತದ ಬಲಿ ಅರ್ಪಣೆ ತಂದದಕ್ಕಾಗಿ ಅಲ್ಲ, ಬಟ್ ಆತನ ಅರ್ಪಿಸಿರುವಂಥ ರೀತಿ, ಆ ದೇವರ ಮೇಲೆ ಆತನಿಗಿರುವ ನಂಬಿಕೆ, ಆತನಿಗಿರುವ ಪ್ರೀತಿ, ಗೌರವ, ಆತನಿಗಿರುವ ಪ್ರಥಮ ಸ್ಥಾನ, ಇದರಿಂದಲೇ ಆತನ ಮನಸ್ಸಿನಲ್ಲಿ ಆ ರೀತಿ ದೇವರಿಗೆ ಸ್ಥಳ ಇರುವುದರಿಂದಲೇ ಆತನ ಕಾಣಿಕೆ ಅಂಗೀಕೃತವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಸಹ ಕೆಲವು ಸಂಗತಿಗಳ ಮೂಲಕ, ಹಗ್ಗಾಯನ ಪುಸ್ತಕದ ಮೂಲಕ ದೇವರಿಗೆ ನಾವು ಪ್ರಥಮ ಸ್ಥಾನ ಕೊಡುವಂಥದ್ದಾದರೆ ನಾವು ಆಶೀರ್ವದಿಸಲ್ಪಡ್ತೇವೆ. ದೇವರನ್ನು ಬಿಟ್ಟು ಬೇರೆ ಸಂಗತಿಗಳಿಗೆ ಪ್ರಥಮ ಸ್ಥಾನ ಕೊಟ್ಟು ದೇವರನ್ನು ನಾವು ಮರೆತವರು, ದೇವರ ಕಾರ್ಯಗಳನ್ನು ಮರೆತವರಾದರೆ ನಾವು ಬಿತ್ತುತ್ತೇವೆ, ಅದರ ಎಫೆಕ್ಟ್ ಏನಂದರೆ ನಾವು ಕೊಯ್ಯುವುದಿಲ್ಲ, ನಾವು ಸಂಪಾದಿಸ್ತೇವೆ, ಅದು ಉಳಿಯುವುದಿಲ್ಲ, ನಮ್ಮ ಹಣ ತೂತು ಹಾಕಿದ ಚೀಲದಲ್ಲಿದ್ದ ಹಾಗೆ ಇರ್ತೈತೆ ಎಂಬುದಾಗಿ. ದೇವರಿಗೆ, ದೇವರ ಕಾರ್ಯಗಳಿಗೆ ಯಾರಾದರೂ ತಮ್ಮ ಮನಸ್ಸಿನಲ್ಲಿ ಸ್ಥಳ ಕೊಟ್ಟು ಪ್ರಥಮ ಸ್ಥಾನ ಕೊಟ್ಟು ಅದಕ್ಕಾಗಿ ಮೊದಲು ತವಕ ಪಡ್ತಾರೋ ಇದೇ ದಿವಸ ಮೊದಲುಗೊಂಡು, ಅಷ್ಟು ತನಕ ನಮ್ಮ ಜೀವನದಲ್ಲಿ ಫೇಲ್ ಇರ್ಬೋದು, ಬಟ್ ಯಾವಾಗಾದ್ರೆ ದೇವರಿಗಾಗಿ ನಾವು ಜೀವಿಸಲಿಕ್ಕೆ ಪ್ರಾರಂಭಿಸ್ತೇವೋ ಅದೇ ದಿವಸ ಮೊದಲುಗೊಂಡು ದೇವರ ಆಶೀರ್ವಾದಗಳನ್ನು ನಾವು ಹೊಂದುತ್ತೇವೆ ಎಂಬುದಾಗಿ ನಾವು ಕೇಳಿದ್ದೇವೆ. ನಾವು ಒಂದು ಅದ್ಭುತವಾದ ಮಾತು ಕೇಳಿದೆವು. ಸುಖದಿಂದ ಇರುವಾಗ ಸುಖದಿಂದ ಇರು, ಸುಖದ ದಿನದಲ್ಲಿ ಸುಖದಿಂದ ಇರು, ದುಃಖದ ದಿನದಲ್ಲಿ ಪರೀಕ್ಷೆ ಮಾಡಿ. ದುಃಖ ಬಂದಿದೆ ಅಂದರೆ ಚಾನ್ಸ್ ಇಲ್ಲ, ನಾವು ದೇವರ ಮಕ್ಕಳು, ದುಃಖ ಬರಲಿಕ್ಕಿಲ್ಲ. ಬಟ್ ದುಃಖ ಬಂದಿದೆ ಅಂದರೆ ಎಲ್ಲಿ ನಾನು ತಪ್ಪಿದ್ದೇನೆಂಬುದಾಗಿ, ದೇವರಿಗೆ ನಾನು ಪ್ರಥಮ ಸ್ಥಾನ ಕೊಡ್ತಿದ್ದೇನಾ, ದೇವರ ಕಾರ್ಯಗಳಿಗೆ ಪ್ರಥಮ ಸ್ಥಾನ ಕೊಡ್ತಿದ್ದೇನೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಅಲ್ಲಿ ನಾವು ದೇವರ ಕಡೆ ತಿರುಗಿಕೊಳ್ಳುವಂಥದ್ದಾದರೆ ಇದೇ ದಿವಸ ಮೊದಲುಗೊಂಡು ದೇವರು ನಮ್ಮನ್ನು ಆಶೀರ್ವದಿಸುವಾತನಾಗಿರ್ತಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ. ಸ್ವಾಮಿ, ನಿನ್ನ ವಾಕ್ಯವು ಕರ್ತನೆ ನಮ್ಮ ಸಂಗಡ ನೇರವಾಗಿ ಮಾತನಾಡ್ತಿರೋದಕ್ಕಾಗಿ ಸ್ತೋತ್ರ. ಸ್ವಾಮಿ, ನಿನ್ನ ಪ್ರಜೆಗಳು, ನಿನ್ನ ಕರ್ತನೆ ಒಡಂಬಡಿಕೆ ಉಳ್ಳಂಥ ವ್ಯಕ್ತಿಗಳು, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಿನಗೆ ಬಾಧ್ಯರಾದಂಥ ವ್ಯಕ್ತಿಗಳು ನಾವು ಆಗಿದ್ದೇವೆ. ಬಟ್ ಆದರೆ ನಮ್ಮ ಜೀವನದಲ್ಲಿ ಸೋಲು, ತೃಪ್ತಿ ಇಲ್ಲದ ಜೀವನ, ಒತ್ತಡ, ಕರ್ತನ ಕೊರತೆ, ಇವುಗಳೆಲ್ಲ ನಾವು ಗಮನಿಸುವಾಗ ಸ್ವಾಮಿ, ಇದಕ್ಕೆ ಕಾರಣ ಒಂದೇ, ಕಾರಣ ಇಲ್ಲದೆ ಫಲಿತವಿಲ್ಲ, ಕಾರಣ ಮತ್ತು ಫಲಿತ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ನಿನಗೆ ವಿಧೇಯತೆ ತೋರಿದರೆ, ನಿನಗೆ ಪ್ರಥಮ ಸ್ಥಾನ ಕೊಟ್ಟಿದ್ರೆ ಆಶೀರ್ವಾದ ನಮ್ಮ ಸಂಗಡ ಸೇರಿಕೊಳ್ತೈತೆ. ನಮಗೆ ಬೇಕಾದದ್ದೆಲ್ಲ ಸಮೃದ್ಧಿಯಾಗಿ
ಸಾಕ್ಷಿಯಾಗಿ ಒದಗಿ ಬರ್ತವೆ ಎಂಬುದಾಗಿ ಸ್ವಾಮಿ. ಆದದ್ರಿಂದ ಕರ್ತನೆ ಸಮಯದಲ್ಲಿ ಕರ್ತನೆ ನಾವು ನಿನಗೆ ಮತ್ತೊಮ್ಮೆ ಪರೀಕ್ಷೆ ಮಾಡಿಕೊಂಡು ಸಮರ್ಪಿಸಿಕೊಳ್ಳುವವರಾಗಿದ್ದೇವೆ. ನಿನಗೆ ಪ್ರಥಮ ಸ್ಥಾನ ಕೊಡುವುದರಲ್ಲಿ, ನಿನಗೆ ವಿಧೇಯರಾಗಿ ಜೀವಿಸುವುದರಲ್ಲಿ, ನಿನ್ನ ಕೆಲಸಗಳಿಗೆ ಮನಸ್ಸಿನಲ್ಲಿ ಲಕ್ಷ್ಯ ಕೊಡುವುದರಲ್ಲಿಯೇ ನಮ್ಮ ಜೀವನಕ್ಕೆ ಆಶೀರ್ವಾದ ಲಭ್ಯವಾಗ್ತದೆ ಎಂಬುದಾಗಿ ನಾವು ತಿಳಿದವರಾಗಿ ಸ್ವಾಮಿ, ನಮ್ಮ ಸ್ವಂತ ಕಾರ್ಯಗಳಲ್ಲ ಕರ್ತನೆ, ನಿನಗೆ ಪ್ರಥಮ ಸ್ಥಾನ ಕೊಡ್ತಾ, ನಿನಗೆ ಉತ್ಕೃಷ್ಟವಾದದ್ದನ್ನು ಕೊಡ್ತಾ ನಮ್ಮ ಜೀವನದಲ್ಲಿ ಕರ್ತನೆ ಆಶೀರ್ವಾದಗಳಿಗೆ ಬಾಧ್ಯರಾಗುವಂತೆ, ನಾವು ಕೃತಾರ್ಥರಾಗುವಂತೆ ಕರ್ತನೆ ನಾವು ನಿನ್ನ ಕೈಗೆ ಒಪ್ಪಿಸಿಕೊಳ್ತೇವೆ. ದೇವರಾತ್ಮನೆ ನಮ್ಮ ನಡೆಸುವುದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಕೇಳಿರುವಂಥ ಪ್ರತಿ ಒಬ್ಬರಲ್ಲಿ ಈ ವಾಕ್ಯ ಸ್ವಾಮಿ ಸದಾ ಕಾಲವು ನೆಲೆಸಲಿ, 100ರಷ್ಟು ಫಲಿಸಲಿ ಸ್ವಾಮಿ. ಕರ್ತನೆ ನನ್ನ ನಾಮಕ್ಕೆ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯ ಪರಲೋಕದ ತಂದೆ. ಆಮೆನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಆಲ್. ಆಮೆನ್.